ಖುಷಿಯಾಗಿರಮ್ಮ. ಭಾರ ಆಗಬಾರ್ದು ಅಂತೇಳಿ ಇಷ್ಟು ಇಂಡಿಪೆಂಡೆಂಟಾಗಿ ಲೈಫ್ ಮಾಡ್ಕೊಂಡು ಕಷ್ಟನೋ ಸುಖನೋ ಎಷ್ಟೋ ದಿನ ಊಟ ಇಲ್ದಂಗೆ ಹಸ್ಕೊಂಡು ಮಲಗಿದ್ದೀನಿ. ಮಾಡ್ಕೊಳಕ್ಕಾಗ್ದಿರಾ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಒಬ್ಬರು ಒಂದು ಗ್ಲಾಸ್ ನೀರು ಕೊಡೋಕ್ಕೂ ಇಲ್ಲ ಯಾರು. ಇಂಥ ಸಿಚುವೇಶನ್ ಬದುಕ್ತಾ ಇದ್ದೀನಿ. ಹಿಂಗಿದ್ರು ನನ್ನ ಮಗನ ತೋರಿಸ್ತೇನೆ, ನನ್ನ ಮಗನ ಕಾಂಟ್ಯಾಕ್ಟ್ ಇಲ್ಲದೆ ಫೋನ್ ನಂಬರ್ ಎಲ್ಲ ಬ್ಲ್ಯಾಕ್ ಮಾಡಿಸಿ ಎಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ ಅಂದರೆ ಎಷ್ಟು. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು 9ನೇ ದಿನದ ವ್ಲಾಗು. ಸೊ ಇವತ್ತಿಗೆ ಕರೆಕ್ಟಾಗಿ 90 ಡೇಸ್ ಕಂಪ್ಲೀಟ್ ಆಯಿತು. ಸೊ 90 ಡೇಸ್ ಅಂದರೆ 3 ಮಂತ್ಸು ನಾನು ವ್ಲಾಗ್ನ ಮಾಡ್ಕೊಂಡು ಬರ್ತಾ ಇರೋದು. ಸೊ 3 ಮಂತ್ಸಲ್ಲಿ ಏನೆಲ್ಲ ವ್ಲಾಗ್ಗಳನ್ನ ಮಾಡಿದ್ದೀನಿ, ಒಂದೊಂದು ದಿನವೂ ಹೆಂಗೆಲ್ಲ ಡಿಫ್ರೆಂಟಾಗಿತ್ತು. ಸೊ ಅದನ್ನೆಲ್ಲ ನೀವು ನೋಡ್ತಾನೆ ಬರ್ತಾಯಿದ್ದೀರಾ. ಸೊ ನಾನು ಆನ್ಲೈನ್ ಕ್ಲಾಸ್ಗಳನ್ನ ಕಂಡಕ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಮತ್ತು ಅದ್ರ ಜೊತೆಗೆ ನನ್ನ ಹೆಲ್ತು ಏನೆಲ್ಲ ಪ್ರಾಬ್ಲಮ್ ಆಯಿತು. ಫಸ್ಟು ಸ್ಟಾರ್ಟಿಂಗಲ್ಲಿ ಬಂದು ಇಲಿ ಕಚ್ಚಿರೋ ವೀಡಿಯೋಗಳನ್ನ ಹಾಕ್ತಾಯಿದ್ದೆ. ಸೊ ಅದೆಲ್ಲ ಒಂಥರ ಡಿಫ್ರೆಂಟಾಗಿರ್ತಿತ್ತು. ಬಟ್ ಆ ಲೈಫೇ ಬೇರೆ ಥರ ಇತ್ತು. ಆ ಲೈಫ್ ನೋಡಿ ಆ 3 ತಿಂಗಳಿಂದ ಗಾಯ ಇಲ್ಲಿವರೆಗೂ ಇನ್ಫೆಕ್ಷನಲ್ಲೇ ಬರ್ತಾಯಿದೆ. ಸೊ ಕಂಟಿನ್ಯೂ ಆಗ್ತಾಯಿದೆ ಆ ಗಾಯ. ಸೊ ವಾಸಿಗೆ ಬಂದಿದೆ, ಇವಾಗ ಬೆಟರೂ ಆಗಿದೆ. ಬಟ್ ಊತ ಹಿಡಿತಾ ಇಲ್ಲ. ತುಂಬ ರೆಸ್ಟ್ ಮಾಡ್ತಾಯಿದ್ದೀನಿ, ಬಟ್ ಊತ ಹಿಡಿತಾ ಇಲ್ಲ. ಸೊ ನನ್ನ ಕೆಲಸ ನಾನು ಮಾಡ್ಕೊಳ್ಳೇಬೇಕಲ್ವ. ಕೆಲವೊಂದು ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಇಳಿಲೇಬೇಕು. ಸೊ ಹಾಗಾಗಿ ಸ್ವಲ್ಪ ಅದಕ್ಕೆ ರೆಸ್ಟ್ ಸಿಗ್ತಾಯಿಲ್ಲ. ಇವಾಗ ಬ್ರಷ್ ಮಾಡೋಕ್ಕೆ ಬಂದಿದ್ದೀನಿ. ಟೈಮ್ ಆಗಲೇ 10:45 ಆಗಿಬಿಟ್ಟಿದೆ. 2 ಕೊರಿಯರ್ ಇದೆ. ಒಂದು ಮೆಟೀರಿಯಲ್ ಕೊಡಬೇಕು ಒಬ್ರಿಗೆ, ಮತ್ತು ಇನ್ನೊಂದು ಗಣೇಶ ಪೆಂಡೆಂಟು ಒಂದು ನಾಗರ ಸೆಟ್ನ ಕಳಿಸ್ತಾ ಇದ್ದೀನಿ. ಸೊ 2 ಕೊರಿಯರ್ ಮುಗಿಸಿ ಬರಬೇಕು. ಮತ್ತು ಇನ್ನೂ ಬ್ರಷ್ ಮಾಡಿಲ್ಲ. ಸೊ ರಾತ್ರಿನೇ ಎಲ್ಲ ಮನೆ ಕಸ ಗುಡಿಸಿ ಒರೆಸಿದ್ದೆ, ಮತ್ತು ಟೈರ್ ಮಾರ್ಕ್ ಆಗಿಬಿಟ್ಟೈತೆ. ಮತ್ತು ಇರೋದು ಸ್ವಲ್ಪ ಬಟ್ಟೆ ಇದೆ, ಅದನ್ನೆಲ್ಲ ಒಗಿಬೇಕು. ಇವಾಗ ನೆನ್ಸಕ್ಕೆ ಹೋಗ್ತಾಯಿದ್ದೀನಿ. ಸೊ ಮುಂದೆ ಏನು ವೀಡಿಯೋಸ್ ಬರುತ್ತೆ ಅಂತ ನೋಡ್ತಾ ಇರೋಂಗೆ 90 ದಿನ ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು. ಬಟ್ ಈ 90 ದಿನದಲ್ಲಿ ಏನೆಲ್ಲ ರಿಸ್ಕು ಏನೆಲ್ಲ ಕೆಲಸಗಳು ಮಾಡ್ತಾಯಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಕ್ಯಾಮ್ರಾ ಮುಂದೆ ಒಂಥರ ಕೆಲಸ ಮಾಡಬೇಕು, ಹಿಂದೆ ಒಂಥರ ಕೆಲಸ ಮಾಡಬೇಕು. ಸೊ ಕ್ಯಾಮ್ರಾ ಮುಂದೆ ತೋರಿಸೋ ಥರ ಮಾಡಿದರೆ ಕ್ಯಾಮ್ರಾ ಹಿಂದೆ ಹೋಗಿ ಸೆಟಪ್ ಮಾಡೋದೆಲ್ಲ ನಾನೇ ಆಗಿರ್ತೀನಿ. ಸೊ ಅವೆಲ್ಲ ಇದಾವಲ್ಲ, ಅದೆಲ್ಲ ನಿಭಾಯಿಸೋದು ಅಷ್ಟು ಸುಲಭ ಅಲ್ಲ ಈ 30 ದಿನದ ವ್ಲಾಗಲ್ಲಿ. ಸೊ ಎಲ್ಲ ವೀಡಿಯೋ ಎಡಿಟಿಂಗ್ ಮಾಡ್ಕೊಂಡು, ಮನೆ ಕೆಲಸಗಳು ಮಾಡ್ಕೊಂಡು, ಟೆರ ಕುಟ್ಟೋದು ಮಾಡ್ಕೊಂಡು, ಮತ್ತು ಆನ್ಲೈನ್ ಕ್ಲಾಸಸ್ ಮಾಡ್ಕೊಂಡು ಎಷ್ಟೆಲ್ಲ ಒಂದು ಸಿಚುವೇಶನ್ ನಿಭಾಯಿಸ್ಕೊಂಡು ಬಂದಿದ್ದೀನಿ ಅಂತ ಹೆಂಗೆ 90 ದಿನ ಕಳೀತು ಅಂತ ಗೊತ್ತಾಗಲಿಲ್ಲ. ಸೊ ಇಂಥ 90 ದಿನಗಳು ತುಂಬಾ ಕಳೀಲಿ ಅಂತ ನಾನು ನನಗೆ ಹಾರೈಸ್ಕೋಬೇಕಷ್ಟೆ. ಬಟ್ ಇನ್ನೂ ಒಳ್ಳೊಳ್ಳೆ ವ್ಲಾಗ್ಗಳು ಬರ್ತಾ ಇರ್ತವೆ. ಟ್ರಾವೆಲ್ ವ್ಲಾಗ್ಗಳು ಮಾಡಬೇಕು ಅಂತ ತುಂಬ ಇಷ್ಟ ಇದೆ. ಬಟ್ ನೋಡಿ, ಮೊನ್ನೆ ತಿರುಪತಿ ಹೋದಾಗ ಹೆಂಗೆಲ್ಲ ಆಯಿತು. ಬಟ್ ಏನು ಅಂದರೆ ಅದು ಸಿಚುವೇಶನ್ ಹಂಗಿರುತ್ತೆ. ನಮ್ಮದು ಸ್ಪೈನ್ ಇಂಜುರಿ ಆಗಿರೋದ್ರಿಂದ ಕೆಲವೊಂದು ಸಿಚುವೇಶನ್ಗೆ ನಾವು ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗುತ್ತೆ. ಬಟ್ ಅದು ಬಿಟ್ಟು ಬೇರೆ ಏನಿಲ್ಲ. ದಾವಣಗೆರೆ ಟ್ರಿಪ್ ಅಂತ ಹೋಗಿದ್ದೋ, ಟ್ರಿಪ್ಪಲ್ಲ ಅದು, ಆ್ಯಕ್ಚುಲಿ ಪಾದಯಾತ್ರೆ. ಅದು ದೇವ್ರಿಗೆ ಅಂತೇಳಿ ಒಂದು 800 ಜನ ಅನಿಸುತ್ತೆ, ಅಷ್ಟು ಜನ ಪಾದಯಾತ್ರೆಗೆ ಹೋಗ್ತಾಯಿದ್ರು 3 ರಿಂದ 4 ದಿನ ಅಷ್ಟು ಟೈಮಲ್ಲಿ. ಆ ಟೈಮಲ್ಲಿ ನಾವು ವೀಲ್ ಚೇರ್ ಯಾತ್ರೆ ಅನ್ನೋ ಥರ ಅವ್ರ ಜೊತೆಲಿ ಹೋಗಿದ್ದು. ಸೊ ಆ ದಿನಗಳೆಲ್ಲ ತುಂಬ ಚೆನ್ನಾಗಿತ್ತು. ಆವತ್ತು ಯಾವುದೇ ಜ್ವರ ಗಿರ ಎಂಥದ್ದು ಬಂದಿಲ್ಲ. ಸೊ ಅದು ಒಂಥರ ಎಕ್ಸ್ಪೀರಿಯೆನ್ಸು, ಲೈಫಲ್ಲಿ ಎಕ್ಸ್ಪೀರಿಯೆನ್ಸು ಡಿಫ್ರೆಂಟಾಗಿತ್ತು. ಅದರಲ್ಲೂ ಸ್ಪೈನ್ ಇಂಜುರಿ ಆಗಿ 4 ವರ್ಷ ಬೆಡ್ ಮೇಲೆ ಮಲಗಿರ್ತಿದ್ದವಳು. ಒಂದು ದಿನ ನಾನು ಒಂದು 250-300 ಕಿಲೋಮೀಟ್ರ್ ಹೋಗಿ ಜನಗಳ ಜೊತೆ ಬೆರೆತು ದೇವಸ್ಥಾನಗಳನ್ನ ಸುತ್ಕೊಂಡು ಈ ವೀಲ್ ಚೇರ್ ಜೊತೆ ಬರ್ತೀನಲ್ಲ, ಅದೊಂಥರ ಅಡ್ವೆಂಚರ್ ಅಂತ ಹೇಳ್ಬೋದು. ಸೊ ನೀರಲ್ಲಿ ಇಳಿಸಿದ್ರಲ್ವ, ಅದಂತೂ ತುಂಬಾ ಚೆನ್ನಾಗಿತ್ತು. ಆ ವಿಡಿಯೋ ಬರ್ತಿದೆ ನೆಕ್ಸ್ಟು. ಸೊ ಆ ವಿಡಿಯೋ ಹಳೆ ಚಾನಲಲ್ಲಿ ಇತ್ತು. ಬಟ್ ಈ ಸಾರಿ ಈ ಚಾನಲಲ್ಲಿ ನಾನು ಯಾವುದೇ ಎಕ್ಸ್ಪ್ಲೇನ್ ಮಾಡಿಲ್ಲ. ಬಟ್ ಆ ವಿಡಿಯೋನ ಒಂದು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಹಾಕ್ತೀನಿ ನೋಡಿ. ಆ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಲೈಫಲ್ಲಿ ನಿಜವಾಗ್ಲೂ ನಾನು ಮತ್ತೆ ನೀರೊಳಗಡೆ ಇಳಿತೀನಿ, ಆ ತೆಪ್ಪದಲ್ಲಿ ಹೋಗ್ತೀನಿ, ಆ ಫೀಲಿಂಗ್ಸೇ ಒಂಥರ ಬೇರೆ ಥರ ಇತ್ತು. ನಿಜವಾಗ್ಲೂ ಆ ಫೀಲಿಂಗ್ಸ್ನ ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ಅದರಲ್ಲೂ ಬೆಡ್ ಮೇಲೆ ಇರಬೇಕು ನಿಮ್ಮ ಪರಿಸ್ಥಿತಿ, ಮತ್ತು ಹೊರಗಡೆ ಬಂದಾಗೂ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆಂಟ್ ಇರ್ತಿತ್ತು. ಎಲ್ಲೂ ಹೋಗ್ತಾ ಇರಲಿಲ್ಲ ನಾನು ಹೊರಗಡೆ. ಸೊ ಇಂಥ ಪರಿಸ್ಥಿತಿಲಿ ದಾವಣಗೆರೆಗೆ ಹೋಗ್ತೀವಿ, ಅಲ್ಲಿ 3-4 ದಿನ ಜನಗಳ ಜೊತೆ ಬೆರಿತೀವಿ, ದೇವಸ್ಥಾನಗಳ ಯಾತ್ರೆ ಮಾಡ್ತೀವಿ. ಆ ಟೈಮಲ್ಲೆಲ್ಲ ಹುಷಾರಾಗೇ ಇದ್ದೆ ನಾನು, ಯಾವುದೇ ಪ್ರಾಬ್ಲಮ್ ಆಗಿರಲಿಲ್ಲ. ಸೊ ಮತ್ತು ಎಲ್ಲನೂ ನಿಭಾಯಿಸ್ಕೊಂಡು ಹೆಂಗೆ ಬಂದು ಅನ್ನೋದು ಗೊತ್ತಾಗಲಿಲ್ಲ ನನಗೆ. ಸೊ ತುಂಬ ಚೆನ್ನಾಗಿದ್ದಿದ್ದು ಅಂದರೆ ಅದೊಂದು ಎಕ್ಸ್ಪೀರಿಯೆನ್ಸು. ಸೊ ಆ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಇರಿ. ಬಟ್ಟೆ ನೆನ್ಸಕ್ಕೆ ಬಂದಿದ್ದೀನಿ ನೀವು ನೋಡಿ. ಅವು ಸ್ವಲ್ಪ ನೆನೆದೇ ಇರೋ ಅಂಥದ್ದನ್ನ ಒಂದಷ್ಟು ಗಂಟು ಕಟ್ಟಿದೆ.
ಆ ಬಟ್ಟೆ ಹೋಗ್ಬಿಟ್ಟಿದೆ. ಇದು ಸ್ವಲ್ಪ ಹಂಗೆ ಎತ್ತಿಟ್ಟಿದೆ, ಚೆನ್ನಾಗಿರೋ ಬಟ್ಟೆ, ಸ್ವಲ್ಪ ತೇವ ಆಗದೆ ಇರೋಂಥ ಬಟ್ಟೆ ಎತ್ತಿಟ್ಟಿದೆ, ಅರ್ಜೆಂಟಿಗೆ ಇರೋ ಬಟ್ಟೆ ಒಗ್ದಿದೆ. ಸೊ ಇವಾಗ ಒಂದಷ್ಟಿದ್ದಾವೆ, ಒಗಿಬೇಕು. ಮತ್ತು ವಾಷಿಂಗ್ ಮಿಷಿನ್ ಬಗ್ಗೆ ಯಾರೋ ಕೇಳಿದರು ನನಗೆ. ಆ್ಯಕ್ಚುಲಿ ವಾಷಿಂಗ್ ಮಿಷಿನ್ದು ಎಲ್ಪ್ ಸಿಕ್ಕಿದೆ, ಬಟ್ ಏನಾಗಿದೆ ಪ್ರಾಬ್ಲಮ್ ಅಂದರೆ ಊರಲ್ಲಿ ಇಟ್ಟಿದ್ದೀನಿ. ಯಾಕೆ ಇಲ್ಲಿ ತರಲ್ಲ ಅಂದರೆ ನೋಡಿದ್ದೀರಲ್ಲ, ಇಲ್ಲಿ ಬಾತ್ರೂಮ್ ಚಿಕ್ಕದಾಗಿದೆ, ಪ್ಲಗ್ ಪಾಯಿಂಟ್ಗಳಿಲ್ಲ ಒಂದು. ಆಮೇಲೆ ಇಲ್ಲೇ ಒಂದು ತಿಂಗಳಷ್ಟೆಲ್ಲ ಮನೆ ಖಾಲಿ ಮಾಡ್ತೀನಿ, ಅಲ್ಲಿ ರೆಡಿ ಆಗಿಬಿಟ್ರೆ ಹೋಗ್ಬಿಡ್ತೀನಿ. ಇಲ್ಲಿ ಪ್ರಾಬ್ಲಮ್ ಗೊತ್ತಿದೆಯಲ್ಲ ನಿಮ್ಗೆ ಆಲ್ರೆಡಿ. ಸೊ ಅದರಿಂದ ನಾನು ಇಲ್ಲಿ ಇಟ್ಕೊಂಡಿಲ್ಲ. ಮತ್ತು ಲಗೇಜ್ಗಳು ಜಾಸ್ತಿ ಆಗುತ್ತೆ, ಅದು ವೆಯ್ಟ್ ಇರುತ್ತೆ, ಇಲ್ಲಿಂದ ಮತ್ತೆ ಸಾಕ್ಸೋಕ್ಕೆ ಕಷ್ಟ ಆಗುತ್ತೆ. ಸೊ ಆಲ್ರೆಡಿ ಬುಕ್ಕಿಂಗ್ ಆಗಿದೆ, ತಂದು ಇಟ್ಟಿರೋದಾಗಿದೆ, ಎಲ್ಲ ಕತೆ ಮುಗ್ದಿದೆ. ಬಟ್ ಏನು ಅಂದರೆ ಇಲ್ಲಿಂದ ನನ್ನ ವಸ್ತುಗಳೇ ನಾನು ತೊಗೊಳೋದಕ್ಕಾಗಲ್ಲ ಅಲ್ಲಿ, ಅದರಿಂದ ಅಲ್ಲೇ ಬಿಟ್ಟಿದ್ದೀನಿ ಸದ್ಯಕ್ಕೆ. ಮತ್ತು ನಮ್ಮ ಮನೆಯದು ಒಂದು ರೆಡಿ ಆಗಿಬಿಟ್ರೆ ಬೇಗ ಅಲ್ಲಿಗೆ ಹೋಗಿ ಸೊರಗುತ್ತೆ ಅಂತೇಳಿ ನಾನು ಅದನ್ನೇ ಇಲ್ಲಿ ಇಟ್ಕೊಂಡಿಲ್ಲ ಅಷ್ಟೇ. ಸೊ ವಾಷಿಂಗ್ ಮಿಷಿನ್ದೇನೋ ಸಿಕ್ಕಿದೆ. ಸೊ ಅದೊಂದು ತುಂಬ ಖುಷಿ. ವಾಷಿಂಗ್ ಮಿಷಿನ್ ಕೊಡಿಸಿರೋರಿಗೆ ತುಂಬ ಥ್ಯಾಂಕ್ಸ್. ಅದಕ್ಕೆ ಇಬ್ಬರು ಅಮೌಂಟ್ ಹಾಕಿರೋದು. ಸೊ ಅದರಿಂದ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ನೆನೆಸ್ತೀನಿ, ಆವಾಗ ಕೊಳೆ ಇದ್ದರೆ ಸ್ವಲ್ಪ ನೆನೆದು ಹೋಗುತ್ತೆ. ಸೊ ನಾನು ಇದ್ರ ಮೇಲಲ್ವ ಬ್ರಷ್ ಮಾಡೋದು, ಇದ್ರ ಮೇಲೆ ಹಾಕ್ಬಿಟ್ಟು ಬ್ರಷ್ ಮಾಡ್ತೀನಿ. ಅಕಸ್ಮಾತ್ ಕೊಳೆ ಇದ್ದರೆ ಓಕೆ, ಕೊಳೆ ಇದ್ದರೆ ಮಾತ್ರ ಬ್ರಷ್ ಮಾಡೋದು, ಇಲ್ಲಾಂದರೆ ಕೊಳೆ ಇಲ್ಲದೆ ಇದ್ದರೆ ನಾನು ಬ್ರಷೇ ಮಾಡೋಕ್ಕೋಗಲ್ಲ. ಸೊ ಇದು ಪ್ರಾಡಕ್ಟ್ ಬಂದು ಆಯುರ್ವೇದಿಕ್ಕು. ಮೊನ್ನೆ ನನಗೆ ಫಸ್ಟು ತುಮಕೂರು ಸ್ಟಾಲ್ ಹಾಕಿದ್ನಲ್ಲ, ಅದರಲ್ಲಿ ಒಬ್ಬರು ನನ್ನ ಫಾಲೋವರ್ ಅಂತೆ, ಅಕ್ಕ ನಿಮ್ಗೆ ಯೂಸ್ ಆಗುತ್ತೆ ಅಂತೇಳಿ ತುಂಬ ಐಟಮ್ಸ್ನ ಆಯುರ್ವೇದಿಕ್ ಪ್ರಾಡಕ್ಟ್ನ ತಂದು ಕೊಟ್ಟರು. ಫ್ರೀಯಾಗಿ ಅಷ್ಟು ಐಟಮ್ಸ್ ಕೊಟ್ಟಿದ್ದಾರೆ ನನಗೆ. ಇದು ಪೇಸ್ಟು ಚೆನ್ನಾಗಿದೆ, ಪೇಸ್ಟು ಸೋಪ್ ಕೂಡ ಅದೇನೆ. ಸದ್ಯಕ್ಕೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಆ ಟೈಮ್ ಕರೆಕ್ಟಾಗಿ ಸಿಕ್ತು ಅಂತ ಹೇಳ್ಬೋದು. ಸೊ ತುಂಬ ಥ್ಯಾಂಕ್ಸ್ ಅವರಿಗೆ. ಫೇಸ್ ವಾಶ್ ಆಯಿತು. ಸೊ ಇವಾಗ ಏನಾದ್ರು ಮಾಡ್ಕೊಂಡು ತಿನ್ನಬೇಕು, ಏನು ಮಾಡ್ಕೊಂಡು ತಿನ್ನಬೇಕು ಒಂದು ಐಡಿಯಾ ಓಡ್ತಾನೆ ಇಲ್ಲ. ಟೈಮ್ 11:15. ಸುಮ್ಮನೆ ಟಿಫನ್ ಮಾಡ್ಕೊಳ್ಳೋದು ಲೇಟ್ ಆಗುತ್ತೆ ಅಂತ ಹೇಳಿ ಹಾಲು ತೊಗೊಂಡು ಬಂದೆ. ಇವಾಗ ಹಾಲು ತೊಗೊಂಡು ಬಂದು ಒಂದು ಸ್ವಲ್ಪ ಕಾಫಿ ಪುಡಿ ಹಾಕ್ಬಿಟ್ಟು ಒಂದು ಸ್ಪೂನ್ ಸಕ್ಕರೆ ಹಾಕಿ ಒಂದು ದೊಡ್ಡ ಲೋಟ ಮಾಡಿದ್ದೀನಿ. ಯಾಕಂದರೆ ಬ್ರೆಡ್ ತಿನ್ನೋಕ್ಕೆ ಜಾಸ್ತಿ ಬೇಕಾಗುತ್ತಲ್ಲ, ಅದಕ್ಕೆ. ಬ್ರೆಡ್ಡು ಆ್ಯಕ್ಚುಲಿ ನಾನು ತಿನ್ನೋದೇ ಇಲ್ಲ, ಬಟ್ ಇವಾಗ ಸಿಚುವೇಶನ್ ಹಂಗಿದೆ, ಅದಕ್ಕೋಸ್ಕರ ತಿಂತಾಯಿದ್ದೀನಿ. ಯಾಕಂದರೆ ಈ ನಡುವೆ ಊಟ ಮಾಡ್ತಾ ಇರಲಿಲ್ವಲ್ಲ, ಆ ಟೈಮಲ್ಲಿ ಬ್ರೆಡ್ ತಂದ್ಕೊಂಡು ಇಟ್ಕೊಂಡಿದ್ದೆ. ಈ ನಡುವೆ ಹೇಳ್ಬೇಕು ಅಂದರೆ ಜ್ವರ ಬಂದ ಮೇಲೆ ಊಟನೇ ಮಾಡಿಲ್ಲ ಸರಿಯಾಗಿ, ಬಿಟ್ಟಿದ್ದೀನಿ. ಸೊ ಅದರಿಂದ ಬ್ರೆಡ್ ತಿನ್ನಬೇಕು ಅನಿಸ್ತು ಒಂದು ಸಾರಿ, ಅದಕ್ಕೋಸ್ಕರ ತಂದು ಇಟ್ಕೊಂಡಿದ್ದೆ. ಸೊ ವೇಸ್ಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಆಮೇಲೆ ಇವತ್ತು ಮಾಡೋಕ್ಕೂ ಆಗ್ತಿರಲಿಲ್ಲ ಬಿಡಿ. ನಾನು ಕೆಲಸ ಮಾಡ್ಕೊಂಡು ಮಾಡೋಕ್ಕೆ ಹೋದರೆ ಅಡುಗೆ ತಿಂಡಿಗಳು ಕೆಲಸನೇ ಆಗೋಲ್ಲ. ಅದಕ್ಕೆ ಕಾಫಿ ಕುಡಿದ್ಬಿಟ್ಟು ಇವಾಗ ಕೊರಿಯರ್ ಹಾಕಿ ಬರ್ತೀನಿ. ಆಮೇಲೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಅದು 1:30 3 ಗಂಟೆವರೆಗೂ ಇದೆ. ಇವತ್ತು ಒಂದು ಕ್ಲಾಸ್ ಮಾಡಿದರೆ 3ನೇ ಬ್ಯಾಚ್ ಕಂಪ್ಲೀಟ್ ಆಯಿತು. ಪಾಪ ಯಾರೋ ಬಂದರು, ಅವ್ರ ಕೈಲಿ ಕೊಟ್ಟು ಕಳಿಸಿದ್ದೀನಿ ಮೇಲಕ್ಕೆ, ದುಡ್ಡು ಕೊಟ್ಟು. ಕ್ಯಾಶೇ ತಗೊಳ್ಳೋದಲ್ವಾ, ಅದಕ್ಕೋಸ್ಕರ. ನೆನೆ ನೈಟ್ ನೆನೆಸಿರೋದಲ್ವಾ, ಸೊ ಚೆನ್ನಾಗಿ ನೆನೆದ್ಬಿಟ್ಟಿದೆ. ಕಾಳು ಎದಕ್ಬೇಕು ಇವಾಗ, ಉಪ್ಸಾರು ಮಾಡ್ತೀನಿ. 1 ಗಂಟೆ ಆಗಿಬಿಟ್ಟಿದೆ ಟೈಮು, ಕ್ಲಾಸ್ ಬೇರೆ ಮಾಡಬೇಕು. ಇನ್ನೇನು ಮಾಡ್ಕೊಂಡು ತಿಂದಿಲ್ವಲ್ಲಪ್ಪ, ತಲೆಗಟ್ಟು ಹೋಗ್ತಾಯಿದೆ ಏನು ಮಾಡಬೇಕಂತ. ಪೂರ್ವಿನ ನೋಡೋಕೆ ಹೋಗ್ತಾಯಿದ್ದೀನಿ ಇವತ್ತು. ಸೊ ಬಂದ ಮೇಲೆ ಗೊತ್ತಾಗುತ್ತೆ ಏನು ಕತೆ, ಯಾಕೆ ನೋಡೋಕೆ ಹೋಗ್ತಿದ್ದೀನಿ ಅಂತ. ಸೊ ಆ ರೀಸನ್ ತಿಳ್ಕೊಂಡ್ಮೇಲೆ ನೀವೇನೇಂಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ. ಹೆಣ್ಮಕ್ಳು ಜೀವನ ಅಷ್ಟು ಸುಲಭನ ಅಲ್ಲಪ್ಪ ದೇವ್ರೆ, ಎಂತೆಂಥ ನರಕದಲ್ಲಿ ನರಕ ಅನುಭವಿಸ್ಕೊಂಡು ಬದುಕ್ತಾ ಇರ್ತಾರೆ ಅಂದರೆ. ನನ್ನಂಥವಳು ನನ್ನ ಈ ಪರಿಸ್ಥಿತಿಲಿ ಇದ್ಕೊಂಡು ಟಾರ್ಚರ್ ಕೊಡ್ತಾರೆ. ಏನು ಬಂದಿದೆ, ಏನು ಕತೆನೋ ಒಂದು ಅರ್ಥ ಆಗ್ತಿಲ್ಲ. ಒಬ್ಬರು ಇದಕ್ಕೆ ಬೀಳಬಾರ್ದು, ಒಬ್ರು ಕಷ್ಟ ಆಗಬಾರ್ದು, ಒಬ್ರು ಭಾರ ಆಗಬಾರ್ದು ಅಂತ ಹೇಳಿ ಇಷ್ಟು ಇಂಡಿಪೆಂಡೆಂಟಾಗಿ ಲೈಫ್ ಮಾಡ್ಕೊಂಡು ಕಷ್ಟನೋ ಸುಖನೋ ಎಷ್ಟೋ ದಿನ ಊಟ ಇಲ್ದಂಗೆ ಹಸ್ಕೊಂಡು ಮಲಗಿದ್ದೀನಿ. ಮಾಡ್ಕೊಳಕ್ಕಾಗ್ದಿರಾ, ಹುಷಾರಿಲ್ಲದೆ ಇರೋ ಟೈಮಲ್ಲಿ ಒಬ್ಬರು ಒಂದು ಗ್ಲಾಸ್ ನೀರು ಕೊಡೋಕ್ಕೂ ಇಲ್ಲ ಯಾರೂ. ಇಂಥ ಸಿಚುವೇಶನ್ ಬದುಕ್ತಾ ಇದ್ದೀನಿ. ಹಿಂಗಿದ್ರು ನನ್ನ ಮಗನ ತೋರಿಸ್ತೇನೆ, ನನ್ನ ಮಗನ ಕಾಂಟ್ಯಾಕ್ಟ್ ಇಲ್ಲದೆ ಫೋನ್ ನಂಬರೆಲ್ಲ ಬ್ಲ್ಯಾಕ್ ಮಾಡಿಸಿ ಎಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ ಅಂದರೆ, ಎಷ್ಟೋ ಜನ ಹೆಣ್ಮಕ್ಳು ಹೆಂಗೆ ಬದುಕ್ತಾ ಇರ್ಬೋದು. ಸೊ ನನ್ನ ಸಿಚುವೇಶನ್ ಹಿಂಗಿದೆ. ನಾನು ಇವತ್ತು ವ್ಲಾಗ್ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ, ಇಂಥ ನೋವನ್ನ 100 ಅನುಭವಿಸಿ ಬಂದಿದ್ದೀನಿ. ಸೊ ಇನ್ನೂ ಹೆಣ್ಮಕ್ಳುಗಳು ತುಂಬ ಜನ ಅನುಭವಿಸ್ತಾ ಇದ್ದಾರೆ. ಎಷ್ಟೊತ್ತು ಕೆಲಸ ಮಾಡ್ತಾ ಇರೋ ಹೋಗತ್ತಾಗಿದ್ದು ಬೇಗ ಬೇಗ ಇದಕ್ಕಾಗೆ ಆಗ್ತಾಯಿಲ್ಲ. ಒಂದೊಂದು ಎತ್ತಿ ಸಾಕಾಯಿತು. ಯಾವಾಗ ನಾನು ಅಡುಗೆ ಮಾಡ್ಕೊಂಡು ತಿನ್ನೋದು ಅಂತ ಗೊತ್ತಾಗ್ತಾ ಇರೋ ನನಗೆ. ಆಗಲೇ 1 ಅವರ್ ಆಯಿತು, ಇಷ್ಟೇ ಆಯ್ತಾಯ್ತು. ಇನ್ನು ಕ್ಲಾಸಿಗೆ ಬೇರೆ ಟೈಮ್ ಆಗ್ಬಿಡ್ತು, ಆನ್ಲೈನ್ ಕ್ಲಾಸ್ಗೆ. ಪಾಪ ವೇಟ್ ಮಾಡ್ತಿದ್ದಾರೆ ಅವರು. ನಾನು ನೋಡಿದ್ರೆ ಈ ಕೆಲಸ ಮಾಡ್ಕೊಂಡು ಕೂತಿದ್ದೀನಿ. ಇವತ್ತು ಒಂದೇ ದಿನ ಲಾಸ್ಟ್ ಕ್ಲಾಸ್ ಅವ್ರದ್ದು ಮುಗಿಸ್ಬಿಡ್ಬೇಕು.
ಏನು ಮಾಡೋದು, ಬೇಗ ಬೇಗ ಆಗ್ತಾನೆ ಇಲ್ಲ ಕೆಲಸ. ಅಡುಗೆ ಮಾಡೋದು ಯಾವಾಗ ನಾನು ತಿಂದ ಯಾವಾಗ, ಅದು ಕ್ಲಾಸ್ ಮಾಡೋಕ್ಕೆ ಹೋದ್ರೆ ಇನ್ನು 3 ಗಂಟೆ ಆಗುತ್ತೆ, 1:30ಇಂದ 3 ಗಂಟೆವರೆಗೂ. ಇನ್ನು ಅಡುಗೆ ಏನು ಮಾಡಿದೆ, ತಿಂದೆ ಆಯಿತು ಕತೆ. ಉಪ್ಸಾರು ಬೇಯಿಸಿದ್ದೀನಿ ಮತ್ತು ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಇಟ್ಟು ಖಾರಕ್ಕೆಲ್ಲ ಆಗಿದ್ದೀನಿ, ಬಟ್ ಇನ್ನು ಖಾರ ರುಬ್ಬಿಲ್ಲ. ಆಗಲಿ 2:45 ಆಗ್ಬಿಟ್ಟೈತೆ. ಅಪ್ಪ ನಾನು ಊಟನೇ ಮಾಡಿಲ್ಲಪ್ಪ. ಅಥವಾ ಹೊರಗಡೆನೇ ತಂದು ತಿನ್ನೋಣ ಅಂದರೆ ದುಡ್ಡು ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ತಂದು ತಿಂದಾದ್ಮೇಲೆ ಏನು ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. ಉಪ್ಸಾರಿಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬೇಯಿಸಿರೋ ಕಾಳು ಮತ್ತು ಬೇಯಿಸಿರೋದು ಮೆಣಸಿನ್ಕಾಯಿ, ಹುಣಸೆಹಣ್ಣು, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ಆ್ಯಕ್ಚುಲಿ ಜೀರಿಗೆ ಇಷ್ಟ ಇಲ್ಲ, ಬಟ್ ರುಬ್ಬ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದೀನಿ. ಸೊ ಇಷ್ಟ ಹಾಕಿದ್ದೀನಿ. ಇವಾಗ ರುಬ್ಬಬೇಕು ಉಪ್ಸಾರಿಗೆ. ಸೊ ಉಪ್ಸಾರು ಮತ್ತು ಮುದ್ದೆಗೆ ಸಖತ್ತಾಗಿರುತ್ತೆ ಕಾಂಬಿನೇಷನ್, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. 3 ಗಂಟೆ ಆದರೂ ನನ್ನ ಕೈಯಿಂದನೇ ಮಾಡ್ಕೊಂಡು ತಿನ್ನಬೇಕು ಅಂತ ಮಾಡ್ತಾ ಇರೋದು. ಆಪ್ಷನ್ ಇದೆ, ಹೊರಗಡೆ ಹೋಗಿದ್ದೆ ನಾನು ಕೊರಿಯರ್ ಹಾಕೋಕ್ಕೆ, ತರ್ಬೋದಾಗಿತ್ತು, ಆರಾಮಾಗಿ ತಂದು ತಿನ್ಬೋದಾಗಿತ್ತು. ಬಟ್ ನಂಗೆ ಇಷ್ಟನೇ ಇಲ್ವೇ, ಏನು ಮಾಡೋದು, ತಂದು ತಿಂದರೂ ಏನು ಯೂಸ್ ಇಲ್ಲ. ಹೊಟ್ಟೆ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನನಗೆ ಹೆಲ್ತ್ ಪ್ರಾಬ್ಲಮ್, ಇವಾಗ ಗ್ಯಾಸ್ಟ್ರಿಕ್ ಇರೋದಕ್ಕೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅದು. ಆದ್ದರಿಂದ ನನಗೆ ಸುಮ್ಮನೆ ಯಾವುದು ಬೇಡ ಅದಾಗಿ ಇದ್ರೆ ಮಾಡ್ಕೊಂಡು ತಿಂದ್ರಾಯ್ತು ಅಂತ. ಮುದ್ದೆನ ಚೆನ್ನಾಗಿ ಮಾಡ್ತೀರಾ ಅಂತೇಳಿ ಕಾಂಪ್ಲಿಮೆಂಟ್ ಕೊಟ್ಟಿದ್ರು ಒಬ್ಬರು. ಸೊ ಅದಕ್ಕೆ ಖುಷಿ ಆಯಿತು. ಸೊ ಏನು ಮಾಡೋದು, ಅವಾಗೆಲ್ಲ ಕಾಲಲ್ಲಿ ಹಿಡ್ಕೊಂಡು ಮುದ್ದೆ ತಿರ್ವಕ್ಕೆಲ್ಲ ಕೋಲು ಯೂಸ್ ಮಾಡಿ ಮಾಡ್ತಾಯಿದ್ದೆ. ಇವಾಗ ಕಾಲಿಲ್ಲ, ಕಾಲಿದ್ರೂ ಯೂಸ್ ಇಲ್ಲ, ಕೈಯಲ್ಲೇ ಮಾಡಬೇಕು. ಸೊ ಹಿಂಗೆ ಮಾಡ್ಕೊಂಡು ತಿನ್ನೋದಷ್ಟೇ. ಈಗ ಟೈಮ್ ಕರೆಕ್ಟಾಗಿ 3:15, ಊಟ ತಿಂದೆ. ಸೊ ಇವಾಗ ಪೂರ್ವಿ ನೋಡೋಕೆ ಹೋಗಬೇಕು. ಬಟ್ಟೆ ಬೇರೆ ನೆನೆಸಿಟ್ಟಿದ್ದೀನಿ, ಬಟ್ ಒಕ್ಕೊಂಡು ಕೂತ್ಕೊಂಡ್ರೆ ನಾನು ಇಲ್ಲೇ ಇರಬೇಕಾಗುತ್ತೆ. ಆಮೇಲೆ ಪೂರ್ವಿ ನೋಡ್ಕೊಬರೋಕ್ಕಾಗಲ್ಲ. 2 ಮೆಟ್ರೋ ಚೇಂಜ್ ಮಾಡಿ ನಾನು ರೋಡಲ್ಲಿ ಬೇರೆ ಅಷ್ಟು ದೂರ ಹೋಗಬೇಕು. ಸೊ ಅದರಿಂದ ಬರೋ ಅಷ್ಟರಲ್ಲಿ 8 ಗಂಟೆ ಆಗುತ್ತೋ ಏನು ಕತೆ ಆಗುತ್ತೋ ಗೊತ್ತಿಲ್ಲ. ಬಟ್ ಇಂಪಾರ್ಟೆಂಟ್ ಇವಾಗ ನೋಡ್ಕೊಂಬರೋದು. ಸೊ ಅದಕ್ಕೆ ಹೋಗ್ತಾಯಿದ್ದೀನಿ. ಬಂದು ಬಟ್ಟೆ ಒಗೆಯೋಕ್ಕಾದ್ರೆ ಒಗಿದ್ದೀನಿ, ಇಲ್ಲ ಸ್ಮೆಲ್ ಬಂದುಬಿಡುತ್ತೇನೋ ಗೊತ್ತಿಲ್ಲ ನಾಳೆಗೆ, ಅದು ಗೊತ್ತಿಲ್ಲ, ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಇವಾಗ ರೆಡಿ ಆಗ್ತೀನಿ. ರೆಡಿಯಾಗಿ ಮೆಟ್ರೋ ಹೊರಡಬೇಕು. ರೆಡಿಯಾಗಿದ್ದೀನಿ, ಇವಾಗ ಹೊರಡಬೇಕು. ಆಗಲೇ 3:45 ಆಗ್ಬಿಟ್ಟಿದ್ದು, ಮಳೆ ಬೇರೆ ಬರೋಂಗಾಗಿದೆ. ಕಾಲು ಬೇರೆ ಊತ ಇಳ್ದಿಲ್ಲ, ಆದರೂ ಏನು ಮಾಡೋದು, ಬಟ್ಟೆ ಬೇರೆ ಹೋಗಿದ್ದಿಲ್ಲ, ಏನು ಮಾಡೋದು, ಏನು ಕತೆನೋ, ಬಂದು ಎಷ್ಟೊತ್ತಾಗುತ್ತೋ ಏನೋ. ಊತ ಅದು ನೋಡಿ, ಕಾಲು ಊತ ಅದು ಏನು ಮಾಡಿದ್ರು ಹೋಗ್ತಾನೆ ಇಲ್ಲಪ್ಪ. ರೆಸ್ಟ್ ಮಾಡಿದ್ರೆ ತಾನೇ ಹೋಗೋದು. ಬರೀ ಮಾಡ್ಕೊಂಡು ತಿನ್ನು, ಕೆಲಸ ಮಾಡು, ಎಲ್ಲ ಇದೇ ಆಯಿತು ಜೀವನ ಎಲ್ಲ. ಈ ಕಷ್ಟದಲ್ಲಿ ಬಂದು ಅಲ್ಲಿಗೆ ಮಗುನ ನೋಡು ಅಂತ ಹೇಳ್ತಾನೆ ಇವನೊಬ್ಬ ಪುಣ್ಯಾತ್ಮ. ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನ್ನ ಜೀವನ ಎಲ್ಲಿ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ನಿಮ್ದಿರ್ದಿದ್ದು ಜೀವನ ಮಾಡ್ತಾವ್ರೆ ಎಲ್ಲ ಸೇರ್ಕೊಂಡು. ಗಾಡಿ ಕೀ ತಗೊಳ್ದೇನೆ ಲಾಕ್ ಮಾಡಿಬಿಟ್ಟಿದ್ದೀನಿ. ನೋಡಿದ್ರೆ ಗಾಡಿ ಕೀ ಒಳಗಡೆನೇ ಮನೆ ಕೀನೂ ಇಟ್ಟಿದ್ದೀನಿ. ಇದು ಕೀ ಇಲ್ಲದೇ ಲಾಕ್ ಮಾಡ್ಬೋದಲ್ವ ಬೀಗನ. ಅಯ್ಯೋ ಒಳ್ಳೆ ಕಥೆ ಆಯಿತು ಅಂತ ಬ್ಯಾಗೆಲ್ಲ ಹುಡುಕಿ ಸಾಕಾಯಿತು. ಒಂದು ಕೀ ಸದ್ಯ ಅರ್ಧ ಗಂಟೆ ಆದಮೇಲೆ ಕೀ ಸಿಕ್ಕಿದೆ. ಯಪ್ಪ ಅದು ಜೀವನ ಬಾಯಿಗೆ ಬಂದಿತ್ತು ನನಗೀಗ. ಇವಾಗ ಆ ಕೀ ಒಳಗಡೆ ಸೇರ್ಕೊಂಡಿರುತ್ತೆ. ಗಾಡಿನೂ ನಾನು ಎಲ್ಲೂ ಹೋಗಂಗಿಲ್ಲ, ಮನೆಗೂ ಹೋಗಂಗಿಲ್ಲ, ಇಲ್ಲೇ ಕೂತಿರ್ಬೇಕಾಯ್ತು ಕತೆ. ಥೋ ಹೋಗತ್ತಾಗಿ ಎಂಥ ಟೆನ್ಷನ್ಗೆ ಏನೇನಾಗುತ್ತೆ ಒಂದೊಂದ್ಸಾರಿ ಅಂತಲೇ ಗೊತ್ತಾಗಲ್ಲ. ಹೋಗತ್ತಾಗಿ ಹಂಗಾಗಿತ್ತು ಕತೆ ಇವಾಗ ನಮ್ಮದು. ಇದು ಮತ್ತೆ ಹಾಕ್ಬಿಟ್ಟು ಇವಾಗ ಹೋಗಬೇಕು. ನಾನು ಗಾಡಿ ಕೀ ಇಲ್ಲಿ ಇಟ್ಕೊಂಡ್ರೆ ನೆನಪಿಗೆ ಬರುತ್ತೆ, ನಾನು ಕೀ ಕಳ್ದಾಕೊಳ್ಳಲ್ಲ ಅಂತ ಒಂದು ಧೈರ್ಯದ ಮೇಲೆ ನಾನು ಇದು ಮಾಡಿದ್ದು. ಸದ್ಯ ಈ ಕೀ ಸಿಕ್ಕಿಲ್ಲ ಅಂದರೆ ಇವತ್ತು ಜೀವನ ಓದಂಗೆ ನನ್ನ ಕತೆ. ಇವತ್ತು ಏನು ಮಾಡಬೇಕಾಯ್ತು ಅಂತ ಗೊತ್ತಿಲ್ಲ. ಬೀಗ ತೈ ಹೊಡಿಬೇಕಾಗಿತ್ತು. ಬೀಗ ಹೊಡೆದು ತಾನೆ ಯಾವ ಗ್ಯಾರಂಟಿ ಮೇಲೆ ಬಿಟ್ಬಿಟ್ಟು ಹೋಗೋಕ್ಕಾಗುತ್ತೆ. ಹಂಗೆ ಓಪನ್ ಮಾಡಿ. ಅಯ್ಯೋಪ್ಪ ದೇವ್ರೆ, 5 ನಿಮಿಷಕ್ಕೆ ಆಟಕ್ಕೆ ಆಗಿತ್ತು ನನಗೀಗ. ಸೊ ಇದು ಬೇರೆ ಇಲ್ಲ, ಅಡ್ಡ ಕೂತದೆ. ಹೋಗದ ಟೆನ್ಷನ್ಗೆ ಏನೇನು ನಡೀತೈತೆ ಅನ್ನೋದೇ ಗೊತ್ತಾಗಲ್ಲ ಕಣಪ್ಪ. 5 ನಿಮಿಷಕ್ಕೆ ಬೆವರು ಹೋಗ್ಬಿಟ್ಟೆ, ಸಿಕ್ಕಾಪಟ್ಟೆ ಬೆವ್ರುಬಿಟ್ಟೆ. ಕೀ ಎಲ್ಲೈತೆ ಅಂತ ನನಗೆ ಗೊತ್ತಿಲ್ವೇ. ಈಗೆಲ್ಲ ನಾನು ಒಳ್ಳೆ ಕೀ ಕತೆ ಆಯಿತು. ಒಂದು ಸ್ವಲ್ಪ ಫ್ಯಾನ್ ಹಾಕೋಣ, ಇಲ್ಲಾಂದರೆ ಕತೆ ಅಷ್ಟೇ. ಕೀ ಎಲ್ಲೋಯ್ತು. ಎಂಥ ಕೆಲಸ ಮಾಡಿದ್ದೆ ಅಂದರೆ ಇವತ್ತು ಕೀ ಅಡುಗೆ ಮನೇಲಿರ್ಬೋದು ಅನ್ಕೋತೀನಿ. ಎಲ್ಲಿಟ್ಟಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಹೋಗೋದಾಗ ಎಲ್ಲಿಟ್ಟು ನಾವು ಹುಡುಕಿ ಸಾಕಾಯ್ತು. ಎಲ್ಲಿಟ್ಟಿದೆ ಅಂತ ನೆನಪು ಆಗ್ತಾಯಿಲ್ಲ. ದೇವ್ರೆ ಕೀ ಸಿಗಪ್ಪ. ಇವಾಗ ಸಿಗ್ತಾನೆ ಇಲ್ಲ. ಎಲ್ಲಿಟ್ಟು ನಾವು ಏನು ಅಮ್ಮ, ಇವಾಗ ಏನು ಮಾಡೋದು, ಇವಾಗ ಸಿಗ್ತಾಯಿಲ್ಲ. ಎಲ್ಲಿಟ್ಟು ಅಂತ ನೆನಪು ಆಗ್ತಾಯಿಲ್ಲ. ಅಯ್ಯಪ್ಪ ದೇವ್ರೆ ಕೀ ಸಿಗೋ ಬೇಗ. ಕೀನೇ ಸಿಗ್ತಾಯಿಲ್ಲಪ್ಪ. ಎತ್ತಾಗೋಯ್ತು ಅಂತಲೇ ಗೊತ್ತಾಯ್ತಲ್ಲ. ಒಳ್ಳೆ ಕತೆ ಬಂತಲ್ಲ ಈಗ.
ದೇವರ ಕೀ ಸಿಗಬೇಕಾ? ಅಯ್ಯೋ ಇಲ್ಲೇ ಐತೆ ಅಮ್ಮ, ಸಿಕ್ತು ಲಾಸ್ಟಿಗೂ. ಅಯ್ಯಪ್ಪ ದೇವರ ಜೀವನ ಪ್ಯಾಕ್ ಬಂದಂಗೆ ಆಗುತ್ತೆ ಈಗ. ಸಿಕ್ಕಾಪಟ್ಟೆ ಬೆಳೆನಪ್ಪ, ಎಲ್ಲೂ ನಿಲ್ತಾನೆ ಇಲ್ಲ. ಬ್ಯಾಟ್ರಿ ನೆಂದೋಗ್ತೈತೆ, ಸಣ್ಣ ಸಣ್ಣ ಹನಿ ಬೇರೆ ಬೀಳ್ತಾನೆ ಐತೆ. ನೋಡಿ ನಾನು ಫುಲ್ ನೆಂದೋಗ್ಬಿಟ್ಟಿದ್ದೀನಿ. ಏನು ಮಾಡೋದು, ಸಿಚುವೇಶನು ಬರಲೇಬೇಕಾಗುತ್ತೆ. ಬಂದ್ಬಿಟ್ಟೆ ಮಳೆ ಸಿಕ್ಕಾಕೊಂಡಿದ್ದೀನಿ. ನಾನು ಈ ಕಷ್ಟದಲ್ಲಿ ಹೇಳೋಕ್ಕಾಗ್ತಾಯಿಲ್ಲ ಏನಿದು ಕಷ್ಟ ಅಂತ. पूर्वी 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 बाइली ಸ್ಕೂಲಿಗೆ ಹೋಗಿದ್ದೆ ಇವತ್ತು? ಹೋಗಿದ್ದ? ತಿರ್ಗಾ ಜ್ವರ ಬಂದಿತ್ತಾ? ಜ್ವರ ಬಂದಿರಲಿಲ್ವಾ? ಹೌದಾ? ಏಯ್ ಕಳ್ಳ ಮರಿ, ಚೆನ್ನಾಗಿದ್ದೆ ತಾನೇ? ಏನಾಗಿದೆ ಅಂತ ನೋಡಕ್ಕೆ ಬಂದೆ. ಮತ್ತು ಸ್ಕೂಲ್ಗೆ ಹೋಯ್ತಲ್ಲ, ಜ್ವರ ಬಂದ್ಬಿಟ್ಟೈತೆ, ನೀನು ತಿರುಪತಿ ಹೋದ್ಮೇಲೆ ಅಂತ ಹೇಳಿ ಬೈದವನೇ ನನಗೆ. ಖುಷಿಯಾಗಿರಮ್ಮ. ಸ್ಪ್ಯಾನರ್ ಇಲ್ಲಾಂದ್ರೆ ಆಗಲ್ಲ ಕೆಲಸ. ಪೂರ್ತಿ ಅಳ್ಳಾಡ್ತಾ ಇರ್ತದೆ. ಇದು ಕೂಡ ಲೂಸ್ ಆಗಿಬಿಡುತ್ತೆ ಫುಲ್. ಟ್ರೈನಿಗೆ ಹಾಕಿದ್ರೆ ಹಿಂಗೆ ಮಾಡ್ತಾ ಇದ್ದೀನಿ. ಟ್ರೈ ಮಾಡ್ತೀನಿ. ಕಾಲು ನೋಡಿ ಎಷ್ಟು ದಪ್ಪ ಊದ್ಕೊಂಡಿದೆ ಅಂದರೆ, ತುಂಬ ಊತ ಬಂದಿದೆ. ಒಳ್ಳೆ ಎಮ್ಮೆ ಕಾಲು ಥರ ಆಗ್ಬಿಟ್ಟೈತೆ. ಇಷ್ಟೊತ್ತು ಪೂರ್ವಿ ನೋಡ್ಕೊಬರಕ್ಕೆ ಹೋಗಿದ್ದೆ. ಪೂರ್ವಿ ನೋಡ್ಕೊಂಡು ಬಂದೆ. ಒಂದಷ್ಟು ಟೀ ಶರ್ಟ್ ಎಲ್ಲ ನೆಂದೋಗ್ಬಿಡ್ತು. ಚಳಿಗೆ ಅಂದ್ಬಿಟ್ಟು ಸ್ವೆಟ್ರ್ ತೊಗೊಂಡೋಗಿದ್ದೆ, ಹಾಕೊಂಡು ಬಂದೆ. ಮಗುಗೆ ಹುಷಾರಿಲ್ಲ, ನೀನು ತಿರುಪತಿ ಕರ್ಕೊಂಡೋಗಿದ್ದಕ್ಕೆ ಅಂತ ಎಲ್ಲ ಹೇಳಿ ನೋಡಿ ನನಗೆ ಎಷ್ಟು ಆರೋಗ್ಯ ಸಮಸ್ಯೆ ಇದೆ. ಇವಾಗ ಇಲ್ಲಿಂದ ಅಲ್ಲಿ ಗಂಟ ಹೋಗಂಗೆ ಮಾಡ್ದೆ. ನನ್ನ ಮಗು ಅನ್ನೋದು ನನಗೆ ಎಷ್ಟು ನೋವಾಗುತ್ತೆ. 3:30 ಹೋಗಿದ್ದಕ್ಕೆ 8 ಗಂಟೆಗೆ ಬಂದಿದ್ದೀನಿ ಮನೆಗೆ. ಕಾಲು ಊದ್ಕೊಂಡು ಕೂತಿದೆ, ಬಟ್ಟೆ ಒಗ್ದಿಲ್ಲ, ಪಾತ್ರೆ ತೊಳೆದಿಲ್ಲ, ಒಂದು ಊಟ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಇಂಥ ಪರಿಸ್ಥಿತಿಲಿ ಎಷ್ಟು ನೋವು ಕೊಡ್ತಾರೆ. ಯಾರಾದರೂ ನನ್ನ ವಿಡಿಯೋ ನೋಡೋರು ನ್ಯಾಯ ಕೊಡಿಸ್ಬಾರ್ದ ನನಗೆ? ಒಬ್ಬರು ನ್ಯಾಯ ಕೊಡಿಸ್ಬಾರ್ದ ನನಗೆ? ಯಾರ ಹತ್ರ ಹೇಳ್ಕೋಬೇಕು? ಇತ್ತವ್ರ ಮನೆ ನನ್ನ ಮಕ್ಕಳು, ಲೋಪ ನನ್ನ ಮಕ್ಕಳು, ನನ್ನ ಮಕ್ಕಳು ಸರಿಗಿದ್ರೆ ಗಂಡನ ಮನೆ ನನ್ನ ಮಕ್ಕಳು ಸರಿಯಾಗಿರ್ತಾರೆ. ಅವರಲ್ಲಿ ಬಿಗ್ಯಾಗಿಲ್ಲದೆ ಇರೋದಕ್ಕೆ ಏನು ಮಾಡ್ತಾರೆ, ಈ ನನ್ನ ಮಕ್ಕಳು ಗಂಡನ ಮನೆ ನನ್ನ ಮಕ್ಕಳು ಆಟ ಆಡ್ಸೋದು. ನನ್ನ ಮಗು ನಾನು ನೋಡೋಕೆ ಬಿಡ್ತಾಯಿಲ್ಲ. ಹುಷಾರಿಲ್ಲ ಅಂತ ಸುಳ್ಳು ಹೇಳಿದ್ದಾನೆ, ಹೋಗಿ ನೋಡಿದ್ರೆ ಚೆನ್ನಾಗೇ ಇದ್ದಾನೆ, ಸ್ಕೂಲಿಗೆ ಹೋಗಿದ್ದಾನೆ, ಫೀಸ್ ಕಟ್ಟೋ ಯೋಗ್ಯತೆ ಇದ್ಮೇಲೆ ಇಂಥ ನನ್ನ ಮಕ್ಕಳು ಲೋಪ ನನ್ನ ಮಕ್ಕಳುಗಳಿಗೆ ಹೆಂಡ್ತಿ ಯಾಕೆ, ಮಕ್ಕಳು ಯಾಕೆ? ಕಂಡೋನ ತಂದು ಮನೇಲಿ ಇಟ್ಕೊಂಡು ಸಾಕ್ತಾವನು, ಯೋಗ್ಯತೆ ಇಲ್ಲ ನನ್ನ ಮಗ. ಅವರಿಗೆಲ್ಲ ಫೀಸ್ ಕಟ್ಟೋದು ಗೊತ್ತಾ ಅವನಿಗೆ? ಒಬ್ಬರಾದ್ರೂ ನ್ಯಾಯ ಕೊಡ್ಸೋದು ಬೇಡವಾ ನನಗೆ? ಎಷ್ಟು ಕಷ್ಟಪಡ್ತಾಯಿದ್ದೀನಿ ನನ್ನ ಲೈಫ್ ಸ್ಟೈಲ್ ನಡೆಸೋಕ್ಕೆ, ನನ್ನ ಜೀವನ ತೊಗೊಂಡೋಗೋಕ್ಕೆ ಎಷ್ಟು ಕಷ್ಟಪಡ್ತಾಯಿದ್ದೀನಿ. ಬಟ್ಟೆ ಒಗ್ದಿಲ್ಲ, ಇನ್ನು 8:30 ಟೈಮ್ ಆಗಿದೆ ರಾತ್ರಿ. ನಾನು ಬಟ್ಟೆ ಒಗ್ದು ಸ್ನಾನ ಮಾಡಿ ಪೂಜೆಗೆ ಅಂತ ಹೂವು ತಂದೆ. ಹೂವು ಪೂಜೆ ಮಾಡೋಕ್ಕೂ ಆಗ್ತಾಯಿಲ್ಲ. ಅಲ್ಲಿ ಮಗುಗೆ ಏನಾಯಿತು ಅಂತೇಳಿ ಓಡೋಗಿದ್ದೆ.
ನನ್ನ ಸೊಂಟ ಬಿದ್ದಿರೋಳನ್ನ ಬಂದು ನೋಡ್ಕೊಂಡು ಹೋಗು ಮಗುನ ಅಂತ ಹೇಳ್ತಾನೆ. ಇವನು ಎಂಥ ಮನುಷ್ಯನ ರಾಕ್ಷಸನ ಇವನು. ಲೋಪರ್ ನನ್ನ ಮಕ್ಕಳು ಇಂಥ ನನ್ನ ಮಕ್ಳಿಗೆ ಮದುವೆ ಆಗಿ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಲೈಫ್ ಕಳ್ಕೊಂಡಿಲ್ಲ. ಅವ್ನು ಇವತ್ತು ಮಾತಾಡಿರೋ ರೆಕಾರ್ಡ್ಸ್ ಹಾಕ್ತೀನಿ ಕೇಳಿ. ನಾನು ಯಾಕೆ ಈ ಪ್ಲಾಟ್ಫಾರ್ಮಲ್ಲಿ ಬಂದಿದ್ದೀನಿ, ಯಾಕೆ ಬಂದಿದ್ದೀನಿ? ಮನೆಯವರಿಂದ ನ್ಯಾಯ ಸಿಕ್ಕಿದ್ರೆ ನಾನು ಯಾಕೆ ಈ ಕಷ್ಟ ಅನುಭವಿಸ್ಕೊಂಡು ಒಬ್ರ ಹತ್ರ ಈ ನೋವು ಹೇಳ್ಕೊಳ್ಳೋ ಪರಿಸ್ಥಿತಿ ನನಗೆ ಯಾಕೆ ಬರುತ್ತೆ? ತವ್ರ ಮನೆ ಕಡೆ ಸಪೋರ್ಟಿವ್ ಇಲ್ಲ, ತಾಯಿ ಇಲ್ಲ, ಗಂಡ ಹಿಂಗೆ ಮಾಡ್ತಾನೆ. ಮತ್ತು ಬದುಕಬೇಕು ಅಂದರೆ ಹಿಂಗೆ ಬದುಕಬೇಕು ನಾವು. ಬಟ್ಟೆ ವಾಶ್ ಮಾಡಿದ್ದಾಯಿತು, ನೀರು ಸೋರಕ್ಕೆ ಹಾಕಿದ್ದೀನಿ, ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಪಾತ್ರೆ ತೊಳಿಬೇಕು. ಅಯ್ಯೋ ಹೋಗೋತ್ತಾಗ ಯಾವಾಗ ಏನು ಕೆಲಸ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಟೈಮ್ ಆಗಲೇ 9 ಕಾಲಾಗೈತಿ. ಇನ್ನು ಯಾವಾಗ ಯಾವ ಕೆಲಸ ಮಾಡಲಿ ನಾನು? ಏನೋ ತಲೆಗೆ ಓಡ್ತಾ ಇಲ್ಲ. ಹೋಗೋತ್ತಾಗ ಮಾಡೋ ಕೆಲಸ ಎಲ್ಲ ಟೈಮ್ ಎಷ್ಟಾಗ್ತಿದೆ ಅನಿಸ್ತಿದೆ ನೋಡಿ. ನನ್ನ ಲೈಫಲ್ಲಿ ಎಲ್ಲರೂ ಏನೆಲ್ಲ ಮಾಡ್ತಾಯಿದ್ದಾರೆ, ಏನೇನು ನಡೀತಿದೆಯೋ ಲೈಫು ಯಾರಿಗೂ ಅರ್ಥ ಆಗ್ತಿಲ್ಲ. ಮನೆ ಕಸ ಗುಡಿಸಿ ಒರೆಸಿ ಪಾತ್ರೆ ತೊಳೆದು ಮತ್ತು ರೈಸ್ ಮಾಡಿದ್ದೆ ಮಧ್ಯಾಹ್ನ ಉಪ್ಸಾರಿಗೆ, ಅದನ್ನು ತಿಂದು ಇವಾಗ ಕರೆಕ್ಟಾಗಿ ಟೈಮು 11 ಹೊತ್ತಾಗಿದೆ. ಸ್ನಾನಕ್ಕೆ ಹೋಗಬೇಕು. ಸ್ನಾನ ಮಾಡಿದೆ ಮಲಗೋಕ್ಕಾಗಲ್ಲ, ತಲೆ ಕೆಟ್ಟೋಗೋಯ್ತೆ. ಆಗಲೇ 3 ದಿನ ಆಯಿತು ಸ್ನಾನ ಮಾಡಿ. ಸೊ ಸ್ನಾನ ಮಾಡೋಕ್ಕಾಗದೆ ಕಾಲು ಇದಾಗುತ್ತೆ ಅಂತ ವೆಟ್ಟಾಗುತ್ತೆ ಅಂತ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಕಾಲಿಗೆ ಒಂದು ಕವರ್ ಕಟ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ. ಸೊ ನಾಳೆ ಒಂದು ಕೆಲಸ ಇದೆ, ನಾಳೆ ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ವೀಡಿಯೋ ನೋಡ್ತಾಯಿರಿ. ಈಗಷ್ಟೇ ಸ್ನಾನ ಮುಗೀತು. ಸೊ ಟೈಮ್ ಆಗಲೇ 12 ಕಾಲಾಗ್ಬಿಟ್ಟೈತೆ. ಇವಾಗ ಹೋಗಿ ದೇವ್ರ ಪೂಜೆ ಮಾಡಬೇಕು. ಯಾಕಂದರೆ ಹೂವು ತಂದ್ಬಿಟ್ಟು ಹಂಗೆ ಇಟ್ಬಿಟ್ಟಿದ್ದೀನಿ. ಮಧ್ಯಾಹ್ನನೇ ಪೂಜೆ ಮಾಡಬೇಕಿತ್ತು. ಪೂರ್ವಿ ನೋಡ್ಕೊಬರಕ್ಕೆ ಹೋಗಿದ್ನಲ್ವ, ಆಗಿಲ್ಲ. ಸೊ ಇವಾಗ ಪೂಜೆ ಮಾಡೇ ಮಲಗಬೇಕು, ಇಲ್ಲಾಂದ್ರೆ ಒಂಥರ ನೆಮ್ಮದಿ ಇರಲ್ಲ. ಸ್ನಾನ ಮಾಡಿದ್ಮೇಲೆ ಪೂಜೆ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಸೊ ಮನಸ್ಸಿಗೆ ಒಂಥರ ತೃಪ್ತಿ ಸಿಗುತ್ತೆ. ಹೂವು ಕೂಡ ಕಟ್ಟಿಡೋಕ್ಕಾಗಲಿಲ್ಲ, ಯಾಕಂದರೆ ಸ್ನಾನ ಮಾಡಿರ್ಲಿವಲ್ಲ, ನಾನು ಮುಟ್ಲಿಲ್ಲ, ಹಂಗೆ ಇಟ್ಬಿಟ್ಟಿದೆ. ಸೊ ಇದರಲ್ಲಿ 2 ಹೂವು ಚೆನ್ನಾಗಿರೋದು ನೋಡಿ, ಎಷ್ಟು ಚೆನ್ನಾಗಿದೆ. ಈ ಹೂವು ಚೆನ್ನಾಗಿದೆ. ಮನೇಲಿದ್ದೀರಾ? ಇಲ್ಲ ಹೋಗಿಲ್ಲ, ಹಾಂ ಮನೆಗೆ ಹೋಗಿಲ್ಲ. ಪೂರ್ವಿ ಮನೆಗೆ ಫೋನ್ ಯಾರಿಗೂ ಹೋಗದೆ ಇರೋ ಥರ ಬ್ಲಾಕ್ ಲಿಸ್ಟ್ ಹಾಕೋದ್ರೆ ಯಾರ ಹತ್ರ ಮಾತಾಡಿದ್ರೆ ನಾನೇನು ಮಾತಾಡ್ಬೇಕು? ಯಾರ ಹತ್ರ ಮಾತಾಡ್ಬೇಕು? ನನಗೆ ಮಾಡ್ಬೇಕು ಫೋನ್ ಅಂತಂದೆ, ಬೇರೆ ಯಾರಿಗೂ ವಾರ್ತಾರು ಗೊತ್ತಿಲ್ಲದವ್ರಿಗೆ ಯಾಕೆ ಮಾಡ್ಕೋತಿ? ಗೊತ್ತಿಲ್ಲದವನ್ನೆಲ್ಲ ಯಾಕೆ ಮನೇಲಿ ಇಟ್ಕೊಂಡಿರೋದು? ನೀನ್ ಯಾಕೆ ಕೇಳ್ತಿ ಅದನ್ನ? ಮತ್ತೆ ಅದನ್ನೇ ಹೇಳ್ತಾ ಇರೋದು. ಇವ್ ಗೊತ್ತಿಲ್ಲದ್ಮೇಲೆ ನೀನ್ ಇದ್ಬಿಟ್ರೆ ನೀನ್ ಎಲ್ಲೋ ಕಡೆ ಇದೆಯಲ್ಲ, ಮಗಿನ ಹೆಂಗ್ ಮಾತಾಡ್ಸ್ಬೇಕು? ನಾನಿದ್ದಾಗ ಮಾತಾಡಿದೋ. ನೀ ಇದ್ದಾಗ ಯಾಕೆ ಮಾತಾಡ್ಬೇಕು? ನನ್ ಮಗನ್ ಜೊತೆ ಮಾತಾಡಕ್ಕೆ ನಾನು ಬಂದಾಗ ಮಾತಾಡಿ ಅಂತ ಹೇಳ್ತಾ ಇದೀನಲ್ಲ. ಅದೇ ಹೇಳ್ತಾರೆ, ನೀನ್ ಬಂದಾಗೆ ಮಾತಾಡಕ್ಕೆ ನಾನು ಕಾಯ್ಕೊಂಡ್ ಕೂತಿರ್ಬೇಕಾ ಇಲ್ಲಿ? ಹೌದು, ನನ್ ಮಗನ್ ಜೊತೆ ಮಾತಾಡಕ್ಕೆ. ಹೌದು, ಅದೇ ಹೇಳ್ತಾ ಇರೋದು. ನಿಮ್ಮ ಮಗನ್ ಜೊತೆ ಮಾತಾಡಕ್ ನೀನ್ ಎಲ್ಲೋ ಕೂತ್ಕೋ, ಬೇರೆಯವ್ರಿಗೆ ಎಲ್ಲ ಬ್ಲಾಕ್ ಲಿಸ್ಟ್ ಹಾಕ್ಸು. ಬೇರೆ ಏನೇನು ಸಂಬಂಧ ಯಾರಿಲ್ಲ ಅಂದ್ಮೇಲೆ ಸಂಬಂಧ ಇಲ್ದಿರೋ ಯಾಕೆ ಮನೇಲಿ ಇಟ್ಕೊಂಡಿದ್ಯಾ? ನೀನ್ ಅದನ್ನ ಕೇಳ್ಬೇಡ ನನ್ನ. ಮತ್ತೆ ನಾನು ಸಂಬಂಧ ನೀನು ಅದನ್ನ ಹೇಳ್ಬೇಡ ನನ್ಗೆ. ನೀನು ಅದನ್ನ ಹೇಳ್ಬೇಡ. ನನ್ ಮಗನ್ ಜೊತೆ ನಾನು ಮಾತಾಡ್ಬೇಕು. ಮಾತಾಡ್ಬೇಕು. ನನಗೆ ಫೋನ್ ಮಾಡು, ನಾನು ಒಬ್ಬನೇ ವಾರಸ್ತಾರ ನಿಂಗೆ. ನೀನ್ ವಾರಸ್ತಾರ ನನಗೆ ಯಾಕಾಯ್ತು? ನೀನೇನ್ ಹುಡ್ಸಿರೋನೋ ಏನ್ ಮಾಡಿರೋನು? ಜಾಸ್ತಿ ಎಲ್ಲ ಮಾತಾಡ್ಕೊಂಡು ತಲೆ ಕೆಡ್ಕೊಂಡು ಹೋಗ್ಬೇಡ. ವಿಷಯ ಅಷ್ಟೇ ಮಾತಾಡು. ವಾರಸ್ತಾರ ಅಂದ್ರೆ ಏನ್ ಅರ್ಥ? ಹೌದು, ಏನ್ ಅರ್ಥ ವಾರಸ್ತಾರ ಅಂದ್ರೆ? ಸಂಬಂಧ ಕೇಳ್ತಾ ಇರೋದು. ಬೇರೆ ಯಾಕೆ ಸಂಬಂಧ ನಿಂಗೆ? ಬೇರೆದ್ ಕೇಳ್ತಾ ಇಲ್ಲ. ವಾರಸ್ತಾರ ಅಂದಲ್ಲ, ಏನ್ ಹಂಗಂದ್ರೆ ಅರ್ಥ? ತಿರ್ಗಾ ಅದೇ ಮಾತಾಡ್ತಿಲ್ಲ ನೀನು. ಅದು ವಾರಸ್ತಾರ ಅರ್ಥ ಆಗ್ಲಿಲ್ಲ ನನ್ಗೆ. ಆಯ್ತು, ನನಗೆ ಗೊತ್ತಿಲ್ಲ ಅದೆಲ್ಲ. ಅರ್ಥ ಇಲ್ಲ, ಅರ್ಥ ಆಗಲ್ಲ. ನೀನ್ ಕೇಳ್ಕೊಬೇಕು ಸೋಷಿಯಲ್ ಮೀಡಿಯಾದಲ್ಲಿ. ಆಯ್ತು, ನನಗೆ ಬೇಕಾ? ನನಗೆ ಫೋನ್ ಮಾಡ್ಕೋ. ನಾನು ಫೋನ್ ಮಾಡಿದ್ದೀನಿ, ಇವಾಗ ನನ್ನ ಮಗನ್ ಕನೆಕ್ಟ್ ಮಾಡು. ಮಾಡ್ತಿದ್ದ ಮಾತಾಡ್ತಿದ್ದೋ. ನೀವು ಅಲ್ವಾದ ಫೋನ್ ಮಾಡ್ತೀನಿ, ಮಾಡ್ಕೊಡ್ತೀನಿ. ಯಾವಾಗ ನೀನು ಹೋಗೋದು? ರಾತ್ರಿ 12 ಹೋಗ್ತೀನಿ. ರಾತ್ರಿ 12 ಗಂಟೆಲಿ ಮಗ ಇದ್ದಿರ್ತದಾ? ಏನ್ ಮಾಡ್ಲಿ ಈಗ? ಕನೆಕ್ಟ್ ಮಾಡು ಫೋನ್. ಇಲ್ಲ ಅಂದ್ರೆ ಫೋನ್ ಬ್ಲಾಕ್ ಲಿಸ್ಟ್ ಇಂದ ತೆಗ್ಸು. ನಾನೇನು ಅವ್ರ ಇಷ್ಟ, ಅವ್ರ ನೀನ್ ಹೆಂಗ್ ಇಷ್ಟ ಆಯ್ತು ಅವ್ರು ಕೇಳಪ್ಪ. ಇಲ್ಲಿ ನಾನು ನನ್ನ ಮಗನ್ ಜೊತೆ ಮಾತಾಡೋದು, ಅವ್ರ ಜೊತೆ ಕಷ್ಟ ಸುಖ ಮಾತಾಡಕ್ಕೆ ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ. ನನ್ನ ಮಗ ಬೇಕಾದ್ರೆ ನನಗೆ. ನೀನ್ ಯಾವ ಬ್ಲಾಕ್ ಲಿಸ್ಟ್ ತೆಗ್ಸೋದು ನನಗೆ ಸಿಕ್ತಿಲ್ಲ. ನನಗೆ ಅವ್ರ ಇಷ್ಟ, ನೀನ್ ಹೆಂಗ್ ಮಾಡ್ಕೊಂಡಿದ್ದೆ ಹಂಗ್ ಮಾಡ್ಕೊಂಡ್ರೆ ಅವ್ರು ಇಷ್ಟ ಅಲ್ಲ. ನೀನೇ ಹೇಳಿರೋದಂತೆ, ನೀನೇ ಹೇಳಿ ಬ್ಲಾಕ್ ಲಿಸ್ಟ್ ಹಾಕಿಸಿದ್ಯಂತೆ. ಯಾಕೆ ಹಾಕಿಸಿದ್ಯಾ? ನನ್ನ ಮಗನ್ ಜೊತೆ ಮಾತಾಡಕ್ ನೀನ್ ಯಾರು? ನೀನ್ ಯಾರಂತ ಕೇಳ್ತಾ ಇರೋದು? ನನ್ನ ಮಗನ ಜೊತೆ ಮಾತಾಡಕ್ಕೆ ಬೇಕಾದವ್ರಿಗೆ ನಂಗೆ ಬೇಡ. ನೀನ್ ಯಾಕೆ ಮನೇಲಿರೋ ಬ್ಲಾಕ್ ಲಿಸ್ಟ್ ಹಾಕ್ಸಿದ್ಯಾ? ನನ್ನ ಮಗನ ಜೊತೆ ನಾನು ಮಾತಾಡಕ್ಕೆ ಯಾಕೆ ಬಿಡ್ತಾ ಇಲ್ಲ ನೀನು? ತಿರ್ಗಾ ಅದೇ ಮಾತಾಡ್ತೀಯಲ್ಲ ನೀನು. ನಿನಗೆ ಸಂಬಂಧ ಪಡೋದು ಯಾಕೆ ಮಾಡ್ಕೋತಿ? ಸಂಬಂಧ ಇಲ್ಲ ಅಂದ್ರೆ ನೀನ್ ಫೋನ್ ಕನೆಕ್ಟ್ ಮಾಡು. ಇಲ್ಲ ಅಂದ್ರೆ ಬ್ಲಾಕ್ ಲಿಸ್ಟ್ ಅವ್ರಿಗೆ ಯಾರಿಗೋ ನಾನು ಫೋನ್ ಮಾಡಲ್ಲ. ನನ್ನ ಮಗನಿಗೆ ನಾನು ಮಾತಾಡೋದು. ನನಗೆ ಮಾಡಿದ್ಯಲ್ವಾ, ನಾನು ಹೇಳ್ತೀನಿ. ಹೇಳೋದೆಲ್ಲ ಬೇಕಾಗಿಲ್ಲ. ನೀನೇನ್ ಅಲ್ಲಿಂದ ಹೇಳಿ ಇಲ್ಲಿಂದ ಹೇಳಿ ನೀನ್ ಎಲ್ಲೆಲ್ಲ ಬಿದ್ದಿರೋದು ನನಗೆ ಬೇಕಾಗಿಲ್ಲ. ನನ್ನ ಮಗನ ಜೊತೆ ನಾನು ಮಾತಾಡಕ್ಕೆ ಹೇಳ್ತಾ ಇದ್ದೀನಿ.
ಎಷ್ಟ್ ದಿನ ಆಯ್ತು ಮಗನ ಜೊತೆ ಮಾತಾಡಕ್ಕೂ ಬಿಡಲ್ಲ, ಅವ್ರನ್ನೆಲ್ಲ ಬ್ಲಾಕ್ ಲಿಸ್ಟ್ ಹಾಕ್ಸ್ಕೊಂಡು ಕೂತಿರ್ತಿ. ಏನ್ ನಿನ್ಗೆ ಕತೆ ಏನ್ ನಿಂದು? ಏನು ಅದನ್ನೇ ಕೇಳ್ತಿದ್ದೀನಿ ಏನು ಅಂತ. ನೀನ್ ಎಲ್ಲೋ ಕೂತ್ಕೊಬಿಟ್ರೆ ನನ್ನ ಮಗನ ಜೊತೆ ಮಾತಾಡ್ಬೇಕು ಅಂದ್ರೆ ಉತ್ತರ ಇಲ್ಲ ಅದಕ್ಕೆ. ನನಗೂ ಅದ್ ಬೇಕಾಗಿಲ್ಲ, ನನ್ನ ಮಗನ ಜೊತೆ ಮಾತಾಡ್ಬೇಕು ಅಂತ ಸಿಗುತ್ತೆ ನನ್ನ ಕತೆ ಉತ್ತರ ಸಿಕ್ಸ್ಕೊಳ್ಕೋ. ಸಿಕ್ಸದ್ ನನಗೆ ಬೇಕಾಗಿಲ್ಲ. ಮಾಡ್ಕೊಂಡಿದ್ದೆ ಯಾರು? ನಾನ್ ಮಾಡ್ಕೊಂಡಿಲ್ಲ, ನೀನೇ ಹೇಳ್ಕೊಟ್ಟು ಮಾಡಿಸ್ತಾ ಇದೀಯಾ. ಹೌದು, ಯಾರೋ ಸಂಬಂಧ ಇಲ್ದವ್ರನ್ನ ಮನೇಲಿ ಯಾಕೆ ಇಕ್ಕೊಂಡಿದ್ಯ ಮತ್ತೆ? ನೀನು ನೀನೇ ಹೇಳ್ತಿರೋದನ್ನ ಸಂಬಂಧ ಇಲ್ದವ್ರು ಅಂದಲ್ಲ, ಸಂಬಂಧ ಇಲ್ದವ್ರು ಆದ್ಮೇಲೆ ನಿನ್ಗೂ ಸಂಬಂಧ ಇರ್ಬಾರ್ದು. ನನಗೆ ಸಂಬಂಧ ಇದೆ, ನಿನಗೆ ಸಂಬಂಧ ಇಲ್ಲ. ನನಗೆ ಅದೆಲ್ಲ ಕತೆ ಪುರಾಣ ಬೇಡ. ಸಂಬಂಧ ಇಲ್ಲ, ನನಗೆ ನನ್ನ ಮಗನ ಜೊತೆ ಮಾತಾಡ್ಬೇಕು. ನಾನೇನು ಅವ್ರ ಜೊತೆ ಎಲ್ಲ ಮಾತಾಡಕ್ಕೆ ಅವ್ರು ಯಾರು ಅಂತ ನಾನು ಕೇಳ್ತಾ ಇದೀನಿ. ಈಗ ನನ್ನ ನಂಬರ್ ತರಬೇಕು. ಇಷ್ಟು ಮಾತಾಡಿ ಬೈದು ಉಗಿತಿಯಲ್ಲ ಮಕ್ಕೆ, ಇನ್ಯಾಕೆ ನನ್ನ ಬ್ಲಾಕ್ ಲಿಸ್ಟ್ ತೆಗಿಬೇಕು? ಆಯ್ತು, ನಾನು ಬಂದಾಗ ಫೋನ್ ಮಾಡ್ಕೊಡ್ತೀನಿ. ಫೋನ್ ಓಪನ್ ಇದ್ರೆ ಮಾತಾಡೋದು, ನಾನು ಬಿಡು. ಈಗ ಬ್ಲಾಕ್ ಲಿಸ್ಟ್ ಮಾತಾಡೋಂಥದ್ದು ನಿನ್ನ ಹತ್ರ ಏನೈತೆ? ನನ್ನ ಮಗನ ಹತ್ರ ಮಾತಾಡ್ಬೇಕಾಗಿರೋದು ನಾನು. ನೀನ್ ಏನ್ ಮಾಡ್ಕೊಂಡಿದ್ದಿ, ಏನ್ ಮಾಡಿದ್ಯಾ ಅಂತ ಹೇಳಿ ನಿನ್ನ ಹತ್ರ ಮಾತಾಡ್ಕೊಂಡ್ ಕೂತ್ಕೋಬೇಕು ನಾನು. ಯಾರಿಗೆ? ನೀನ್ ಏನ್ ಮಾಡ್ತಾ ಇದೀಯ ಅಂತ ನಿನ್ನ ಹತ್ರ ಮಾತಾಡ್ಬೇಕು ನಾನು. ಎಲ್ಲ ಆಡೋಕೆ ತಾನೇ ಬ್ಲಾಕ್ ಲಿಸ್ಟ್ ಹಾಕಿರೋದು, ಅದನ್ನ ಅರ್ಥ ಮಾಡ್ಕೊ ನೀನು. ನಾನ್ ನಿಮ್ಮವ್ರ ಹತ್ರ ಹೋಗಿ ನಾನು ಹಂಗ ಆಡಲ್ಲ, ನನ್ನ ಮಗನ ಹತ್ರ ಮಾತಾಡ್ತೀನಿ ಅಷ್ಟೇ. ನೀನ್ ಅದನ್ನ ಹೋಗಿ ಬ್ಲಾಕ್ ಲಿಸ್ಟ್ ಹಾಕಿಸಿದ್ಯಾ? ಇರ್ಬೇಕು ನಿನ್ಗೆ. ನಿನಗೆ ಬೇಕಾದ್ರೆ ಬಂದು ಮನೆ ಹತ್ರ ಬಂದು ಮಾತಾಡ್ಕೊಂಡು ಹೋಗು. ಏನ್ ಇಲ್ಲೇ ಬಂದು ಮಾತಾಡ್ಕೊಂಡು ಹೋಗಕ್ಕೆ? ನೀನ್ ಪಕ್ಕದಲ್ಲಿ ಇಕ್ಕಿದ್ಯಲ್ಲ, ಬಂದು ಮಾತಾಡ್ಕೊಂಡು ಹೋಗ್ತೀನಿ. ಏನ್ ನೀನ್ ಕೊಟ್ಟು ಬಿಟ್ಟಿದ್ಯಾ ಇಲ್ಲ ಒಂದೊಂದು ರೂಪಾಯಿ? ನಾನು ಬಂದು 2 ಮೆಟ್ರೋ ಚೇಂಜ್ ಮಾಡ್ಕೊಂಡು ಸೊಂಟ ಬಿದ್ದಿರೋಳು ಮಾತಾಡ್ಸ್ಕೊಂಬತ್ತೀನಿ ನಿನ್ನ. ಇವನು ಆರಾಮಾಗಿ ಕಾರಲ್ಲಿ ಅಳ್ಳಾಡ್ಕೊಂಡು ಓಡಾಡು ನೀನು. ನಾನು ಮೆಟ್ರೋದಲ್ಲಿ ಓಡಾಡ್ಕೊಂಡು ಬೀದಿ ಅಲ್ಕೊಂಡು ಈ ಬೈಕಲ್ಲಿ ನಾನು ಬಂದು ನನ್ನ ಪರಿಸ್ಥಿತಿ ಮೂಲೆ ಕೂರ್ಸಿ ಸೊಂಟ ಮುರಿದು ನನ್ನ ಬಂದು ನೋಡ್ಕೊಂಡು ಹೋಗು ಅಂತ ಹೇಳ್ತೇಳಿ. ಎಷ್ಟು ಇರ್ಬೇಕು ನಿನ್ಗೆ? ಹಣೆ ಬರ ಮಾಡಿಸ್ಬಿಟ್ಟಿದೀರ ತಾನೆ, ಕಾಲ್ ಮುರಿದು ಕೂರ್ಸಿದೀರ ತಾನೆ, ನನ್ನ ಹಣೆ ಬರ ಅಂತ ಹೇಳ್ತಿದ್ದೆ ತಾನೆ ನೀನು. ಮತ್ತೆ ನನ್ನ ಖರ್ಚಿಗೆ ದುಡ್ಡು ಕೊಡಲ್ಲ, ಏನು ಇಲ್ಲ ಅಂದ್ರೆ ನಿಮ್ಮ ಅಪ್ಪ ಕೊಡ್ತಾನ ಬಂದಿಲ್ಲಿ? ನನಗೆ ಯಾವನ್ ಕೊಡ್ತಾನೆ ಅಂತ ಹೇಳ್ತೀಯ ನೀನು? ಬಂದು ನೋಡ್ಕೊಂಡು ಹೋಗು ಅಂತ ಹೇಳಕ್ಕೆ? ನೀನ್ ತಂದು ತೋರ್ಸ್ಬೇಕಾಗಿರೋನು, ಕಾಲ ಕೈ ನೆಟ್ಟಗಿರೋನು. ನಾನ್ ಬಂದು ನೋಡ್ಕೊಂಡು ಹೋಗು ಅಂತ ಹೇಳ್ತಿಲ್ಲ. ಫೋನ್ ಇರೋ ಫೋನ್ ಮಾಡಕ್ಕೆ ಫೋನ್ ಇಲ್ವಾ? ಅಂತ ಕಾಲ ಬರೋದಲ್ಲ, ಅಂತ ಕಾಲ ಬರ್ಸಿ ಇವಾಗ ತಂದು ಇಕ್ಬಿಟ್ಟಿದ್ಯಾ ನೀನು. ನನ್ನ ಮಗನ ಜೊತೆ ಮಾತಾಡಕ್ಕೆ ಯಾಕೆ ಬಿಡಲ್ಲ ಅಂತ ಹೇಳು. ನೀನ್ ಯಾಕೆ ಬ್ಲಾಕ್ ಲಿಸ್ಟ್ ಹಾಕ್ಸಿರೋದು? ಹೇಳದ್ನಲ್ಲ ಅವ್ನು, ನಿಮ್ಮ ಅಣ್ಣನ ಮಗ ಹೇಳದ್ನಲ್ಲ, ಅವ್ನ ಯಾವನ ನಮ್ಮ ಏನೇ ಬ್ಲಾಕ್ ಲಿಸ್ಟ್ ಹಾಕ್ಸಿರೋದು ಅಂತ. ನೀನ್ ಯಾಕೆ ಹಾಕ್ಸ್ಬೇಕು? ನನ್ನ ಮಗನ ಜೊತೆ ಮಾತಾಡಕ್ ನೀನ್ ಯಾರು? ನಾನು ಎತ್ತಿರೋಳು, ನಾನು ಹೊಟ್ಟೆಲಿ ಎತ್ತಿರೋಳು 9 ತಿಂಗಳು, ನಾನು ವಾಂತಿ ಅನುಭವಿಸಿ ನಾನು ಎತ್ತಿರೋಳು, ನಾನ್ ಸಾಕಿರೋಳು ಅವನ್ನ. ನೀನ್ ಯಾರು ಹೇಳಕ್ಕೆ? ಒಂದಿನ ಅವ್ನು ತುತ್ತು ತಿನ್ಸಿದ್ಯಾ? ಒಂದಿನ ಅವನ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ಯಾ? ಒಂದಿನ ಅವ್ನಿಗೆ ಪಾಠ ಹೇಳ್ಕೊಟ್ಟು ಖುಷಿ ಪಟ್ಟಿದ್ಯಾ? ಒಂದಿನ ಅವ್ನಿಗೆ ಇಷ್ಟ ಆಗಿರೋ ಜಾಗ ಕರ್ಕೊಂಡು ಹೋಗಿದ್ಯಾ? ಎಂಥದ್ದು ಇಲ್ಲ ನೀನು. ಮತ್ತೆ ಏನು ಪ್ರೀತಿ ತೋರಿಸ್ತೀಯ ನೀನು ಅಪ್ಪ ಆಗಿದ್ದೆ? ಇದು ಏನು ಯೂಸು? ಏನಾದ್ರು ಯೂಸ್ ಐತೆ ಅಂತ ಹೇಳು. ಯಾರ್ದೋ ಕೈಲಿ ಹಾಕಿಸ್ತೀಯ, ಉಗಿಸ್ತೀಯ ಮಕ್ಕೆ ಅವನಿಗೆ. ಪಾಪ ಇಷ್ಟನೇ ಇರಲ್ಲ ಮಗುಗೆ. ಆ ಮುಖ ನೋಡೋ ಹೆಂಗೈತೆ ಮುಗಿನ ಹತ್ರ. ಒಂದಿನ ಖುಷಿಯಾಗೈತೆ ಆ ಮನೇಲಿ? ಒಂಚೂರ ಯೋಚನೆ ಮಾಡ್ತಾ ಅದ್ರ ಬಗ್ಗೆ ನೀನು? ಒಂದಿನ ಖುಷಿಯಾಗೈತೆ ನೋಡು ಹೋಗಿ ಹತ್ರ. ಎಲ್ಲೋ ಇರ್ತಾನಂತೆ, ಎಲ್ಲೋ ಬಿಡ್ತಾನಂತೆ, ಯಾವಳ ಕೈಲೂ ಹಾಕಿಸ್ತಾಳಂತೆ. ಅವಳು 108 ಉಗ್ದು ಮಕ್ಕೆ ಹಾಕಿರ್ತಾಳೆ ಊಟನ. ಆ ಮಗು ಮುಖ ನೋಡೋಕ್ಕಾಯ್ತೈತಾ? ಅದು ಖುಷಿಯಾಗೈತೆ ಇದೆಯಾ ಖುಷಿಯಾಗಿ ಅಂತ ಕೇಳಿದ್ದೆ ಹೋಗಿ ಒಂದ್ ಹತ್ರ ಹೋಗಿ. ಒಂದು ಚಿಕ್ಕ ಪುಟ್ಟ ಆಸೆಗಳಾದ್ರೂ ಕೇಳಿದ್ಯಾ? ನನಗೆ ನನ್ನ ಬಾಯಿ ಬಂದಿಲ್ಲ. ನಾನು ನಿಮ್ಮ ಕಾಂಟ್ರವರ್ಸಿ ಮಾಡ್ಕೊಳಕ್ಕೆ ನೀನು ಫೋನ್ ಮಾಡಬೇಡ. ನನ್ನ ಹತ್ರ ಫೋನ್ ಬೇಕಾಗಿಲ್ಲ. ನೀನ್ ಮಗು ಕೂಡ ನಾಯಿ ತರ ಬೋಳ್ಬೇಡ. ನೀನ್ ನಾಯಿಗಿದ್ದ ಕಡೆ ನಾಯಿ ಮಾಡಿದ್ಯಲ್ಲ, ಮಾಡ್ಕೋ. ಇವಾಗ ನಾಯಿ ಆಗಿದ್ದೀನಿ. ನಿಮ್ ಮನೆಯವ್ರ ಸೇವೆ ಮಾಡ್ಬೇಕಾದ್ರೆ, ನಿಮ್ ಮನೆಯವ್ರ ಚಾಕ್ರಿ ಮಾಡ್ಬೇಕಾದ್ರೆ ನಾಯಿ ನೋಡಿದೀನಿ. ನಿನ್ನಂತ ಬಾಳಿದ ನಾನು ಬಾಳ ಜನ ನೋಡಿದೀನಿ. ಹೌದು. ಆಮೇಲೆ 6 ತಿಂಗಳು ಬಾಳಿದ ನನ್ನ ಜೊತೆಯ. ಆಮೇಲೆ ಮರ್ಗೆ ಫೋನಾ ಬಿಟ್ಟಿಲ್ಲ ನಮ್ಮನ್ನೆಲ್ಲ ನೀನು. ಆಮೇಲೆ ಹೇಳು ಮಾತಾಡು. ಚಿಕ್ಕಾಗಂತೀನಿ ಮಾತಾಡ್ತೀಯಾ? ಮಾತು ಬೆಳೆಸ್ತಾಳೆ ಮಾತಾ. ಮಾತಾಡು. ಆಮೇಲೆ ಮಾತಾಡು. ನೀನು ಬೇಕಾದ್ರೆ ರೆಕಾರ್ಡ್ ಹಾಕೊಂಡು ತಮಟೆ ಹೊಡ್ಕೊಬಿಡು ಬೀದಿಲಿ. ನನಗೆ ಪಾಠ ಹೇಳ್ಕೊಡ್ಬೇಡ ಬರ್ಬೇಡ ನೀನು. ನಾನು ಪಾಠ ಹೇಳ್ತಾ ಇಲ್ಲ, ನನ್ನ ಮಗನ ಜೊತೆ ಮಾತಾಡಿ ಮುಂದೆ. ನೀನು ಡೆಂಗ್ಯೂ ಆಗಿತ್ತಲ್ಲ, ಹೆಂಗ ನೋಡಿದೆ ನೀನು ತಿರುಪತಿಗೆ?
3 ದಿನದಿಂದ ಒದ್ದಾಡ್ತಾ ಇದ್ದೀನಿ ಗೊತ್ತಾ ನಿಂಗೆ? ಹಾ ಡೆಂಗಿ ಬಡ್ಕೊ ಫೋನ್ ಗಾಡಿಗೆ. ಅಲ್ಲ ಚಪ್ಪರ್ಗಿಂತ ಕಡೆ ನೀನು. ನೀನು ಚಪ್ಪಲ್ ಹಿಂಗಿಂತ ಕರ್ಕೊಂಡೋದಲ್ಲ ನೀನು ತಿರುಪತಿ ಹೆಂಗ ಕರ್ಕೊಂಡೋದ ನೀನು? ಮಗು ಹುಷಾರಾಗಿ ಐತೆ. ನಾನು ಬ್ಲಡ್ ತೋರಿಸಿ ನೀನು ಹುಷಾರಲ್ಲಿ ಕರ್ಕೊಂಡೋದ್ಮೇಲೆ ಹುಷಾರಿಂದ ಕರ್ಕೊಂಡ್ ಬಿಡ್ಬೇಕಾಗಿತ್ತು ನೀನು. ನೀನು ತಿರುಪತಿ ಎಲ್ಲಾ ಮಾಡ್ಸಿದೀನಪ್ಪ ನಾನು. ದೇವ್ರ ದರ್ಶನ ನಿನ್ ನಾಯಿಗಿಂತ ಕಡೆ ನೀನು. ಮಕ್ಕಳಿದ್ದಾರೆ ನಿಮ್ಮನ್ನ. ನಿಮ್ಗೆ ಎಲ್ಲ ಭಕ್ತಿ ಇಲ್ಲ ನಿಮ್ಗೆ. ನೀನೇ ತಗೊಂಡು ನಿನ್ಗೆ ಬೇವರ್ಸಿಗಳು. ನಾವ್ಯಾಕೆ ಬೇವರ್ಸಿಗಳಾಗಣ? ನಿಮ್ಗೆ ಯಾರು ಇಲ್ಲ ಬೇವರ್ಸಿಗಳು. ನಿಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ನಿಮ್ಗೆ. ಮಾಡ್ಗೋ ಏನ್ ಬೊಗಳ್ತೀಯ ಎಲ್ಲ ಕುತ್ಕೊಂಡು ನಾಯಿ ತರನ? ನೀನ್ ಬೊಗಳ್ತಾ ಇರೋದು. ನಾನು ಮರ್ಯಾದೆ ಕೊಡ್ತಾ ಇದ್ದೆ, ಮರ್ಯಾದೆ ನಿಂದು. ಮನೆಗೆ ಹೋಗ್ದಿರಾ ನಾಯಿ ತರ ಸೋಷಿಯಲ್ ಮೀಡಿಯಾ ಕುಡಿಜಲ್ ಹಾಕಿ ಕುಡಿ ಹೋಗು. ನಾಯಿ ಬಿಡ್ತಾವ ನೀವು. ಹೌದಪ್ಪ ನೀನು ಹರ್ಕತೆಯ ನನಗೆ ಖುಷಿ ಇಲ್ಲ ಅದಿಲ್ಲ ಇದಿಲ್ಲ ಅಂತನ. ನಿನ್ ಖುಷಿ ನಾನು ಕಂಡಿನಿ ಮನೆಗೆ. ಹೌದ್ ಕಣಪ್ಪ. ಟೈಮ್ ಇರಲ್ಲ ನಿನ್ಗೆ. ಟೈಮ್ ಕೊಡೋದು ನಾನು ಬಾಳೆ ನೋಡಿದ್ ನಾನು. ನಿನ್ ಟೈಮ್ ಕೊಡೋದು ನೀನ್ ಬಾಳ್ ನಾನು ನೋಡಿದ್ದೀನಿ. ನಿನಗೆ ಬೇಕು ನಿನಗೆ ಫೋಟೋ ಹಾಕಬೇಕು. ಅವ್ನ ಒಂದು ಫೋಟೋ ಹಾಕಿ ಯೋಸ್ಬೇಕು. ನೀನು ಫೋಟೋ ಹಾಕಿ ಕರ್ಕೊಂಡಿ ಬಂದಿನು. ಆಮೇಲೆ ಅಂತ ಬಾಳಿಲ್ಲ ನಿಂದು. ಹೌದಪ್ಪ ಫೋಟೋ ಹಾಕಿ ಕರ್ಕೊಂಡೋದ್ ನೀನು. ಆಮೇಲೆ ನೀವು ಹೇಳ್ದಾಗ ಮಾಡ್ತಾರ ಅಂತ ಹೇಳ್ದಾಗ ನಾನು ತೋರ್ಸ್ಬೇಕಂತೆ. ನೀನು ಉಳಿಸ್ಕೊಬೇಕು. ಇನ್ನೊಬ್ರು ಬ್ಲಾಕ್ ಲಿಸ್ಟ್ ಮಾಡ್ದಂಗೆ ಅಂತನ. ಇವಳು ದೊಡ್ಡ ಮನಸ್ಸು ಇವಳು. ನನ್ನ ನಂಬರ್ ಬ್ಲಾಕ್ ಲಿಸ್ಟ್ ಮಾಡ್ಕೊಂಡ್ಬಿಟ್ರೆ ದೊಡ್ಡ ಬಿಡ್ತಾಳೆ ನೀನು. ಬ್ಲಾಕ್ ಲಿಸ್ಟ್ ಮಾಡ್ಕೊಳ್ಳಲ್ಲ. ಬೇಡ ನನ್ಗೆ. ಈಗ ಸ್ಕೂಲಿಂದ ಬೆಳಿಗ್ಗೆ ಫೋನ್ ಮಾಡಿದ್ದಾರೆ. ಸ್ಕೂಲಿಗೆ ಫೀಸ್ ಕಟ್ಟಿಲ್ಲ ಅಂತ ಫೋನ್ ಮಾಡಿದ್ದಾರೆ ನಂಗೆ ಬೆಳಿಗ್ಗೆ. ಹೌದು. ಫೀಸ್ ಕಟ್ಟಿ ಎಷ್ಟು ದಿನ ಆಯ್ತು? ಏನ್ ಫಸ್ಟ್ ಫೀಸ್ ಕಟ್ಟಿರೋದ ಇಲ್ಲ ಸೆಕೆಂಡ್ ಕಂತು ಕಟ್ಟಿರೋದ? ಏನ್ ಕತೆ? ಈಗ ಫೋನ್ ಮಾಡಿದ್ರೆ ನೀನು ಸ್ಕೂಲ್ ಫೀಸ್ ಬಗ್ಗೆ ಮಾತಾಡಕ್ಕೆ ಮಾಡಿದ್ದೀನಿ. ಗೊತ್ತಾಯ್ತಾ? ನಿನ್ಗೆ ಬೇಕಾದ ನಿನ್ ಜವಾಬ್ದಾರಿಕೆ ಅಂತ ಮಾಡ್ಕೋ. ಗೊತ್ತಾಯ್ತಾ? ಜವಾಬ್ದಾರಿಕೆ ಮಾಡಕ್ಕೆ ನಾನ್ ದುಡಿತಾ ಇಲ್ಲಪ್ಪ. ನಾನ್ ಕಷ್ಟ ಪಟ್ಕೊಂಡು ನನ್ ಜೀವನ ಸಾಕ್ಸೋದೇ ಕಷ್ಟ ಆಗೈತೆ. ನನಗೆ ಅದೆಲ್ಲ ಬೇಡ. ಸ್ಕೂಲಿಂದ ಫೋನ್ ನನಗೆ ಮಾಡ್ತಾರೆ ಪೇರೆಂಟ್ಸ್ ಅಂತ. ನೀನು ಫೋನ್ ಯಾಕೆ ರಿಸೀವ್ ಮಾಡಲ್ಲ? ಅಲ್ವಾ ನಿಮ್ಮ ಅವ್ವನ್ ಗಂಡಷ್ಟು ಕಷ್ಟ ಆಯ್ತು ನನಗೆ. ರೆಕಾರ್ಡ್ ಮಾಡ್ಕೋ. ಹೌದೌದು ಕಷ್ಟ ಆಯ್ತು ಕಣಪ್ಪ. ನಾನು ಎಲ್ಲ ಗೊತ್ತೈತೆ ನಿನ್ ಕಷ್ಟ. ನಾನು ನೋಡ್ತಾ ಇದ್ದೀನಿ. ಆಯ್ತಾ? ನನಗೂ ಕಷ್ಟ ಐತೆ. ಬಿಡ್ಬೇಕು ನನಗೆ ಜವಾಬ್ದಾರಿಕೆ ಐತೆ. ಅವ್ನಿಗೆ ಹಾಲ್ ಟಿಕೆಟ್ ಕೊಟ್ಟಿಲ್ವಂತೆ. ಅವ್ರ ಮಿಸ್ ಹತ್ರ ಮಾತಾಡಿದ್ದೀನಿ. ಎಲ್ಲಾ ಮಕ್ಳಿಗೂ ಹಾಲ್ ಟಿಕೆಟ್ ಕೊಟ್ಟವ್ರಂತೆ. ಅವನಿಗೆ ಕೊಟ್ಟಿಲ್ಲ. ಯಾಕೆ ಫೀಸ್ ಕಟ್ಟಿಲ್ಲ ಅಂತ ಕೇಳ್ತಿದ್ದಾರೆ ನನಗೆ. ಯಾರು ಕ್ಲಾಸ್ ಟೀಚರು. ಮತ್ತೆ ಅವರು ಸ್ಕೂಲಿಂದ ಫೋನ್ ಮಾಡ್ತಾರಲ್ಲ ಫೀಸ್ಗೋಸ್ಕರ ಅಂತಾನೆ. ನಾನು ಕೇರ್ ಟೇಕರ್ ಅವರಲ್ಲ. ಕೇರ್ ಟೇಕರ್ ಬಗ್ಗೆ ಕೇಳ್ತಾ ಇಲ್ಲ ಅವರು. ಫೀಸ್ ಕಟ್ಟಿ ಅವ್ನಿಗೆ ಹಾಲ್ ಟಿಕೆಟ್ ಕೊಡಬೇಕು. ಎಕ್ಸಾಮ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ನೀನು ಕರ್ಕೊಂಡೋಗಿದ್ದೆ ಅನ್ಕ ಅವನ್ನ. ನಾನು ಕತೆ ಕೇಳ್ತಾ ಇರೋದು. ನಾನು ಫೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸ್ಕೂಲಿಂದ ಫೋನ್ ಮಾಡ್ತಿದ್ದಾರೆ ನನಗೆ ಅಂತ. ನೀನು ಫೋನ್ ಯಾಕೆ ಎತ್ತುತ್ತಾ ಇಲ್ಲ ಅಂತ ಕೇಳ್ತಾ ಇರೋದು. ನೀನು ಕರ್ಕೊಂಡೋಗಿ ಎಲ್ಲಿ ಕರ್ಕೊಂಡಿದ್ದೆ ಅವ್ನು ನೀನು? ಅಪ್ಪ ದೇವ್ರೆ, ನಾನು ಕೇಳ್ತಾ ಇರೋದು ಅವನ ಹುಷಾರ್ ಮಾಡಿ ಕಳ್ಸಿದೀನಿ ತಾನೆ. ಸುಮ್ಮನೆ ಇರಬೇಕು. ನೀನು ಇವಾಗ ಕತೆ ಹೇಳ್ಬೇಕಾಗಿರೋದು ಫೀಸ್ ವಿಷಯ ಹೇಳು. ನಾಯಿ ಹುಷಾರ್ ಮಾಡೋದ ಕಳ್ಸಿದ್ದೀನೋ? ಹುಷಾರ್ ಮಾಡೋದ ಕಳ್ಸಿದ್ದು. ಅವನಿಗೆ ಇನ್ನೂ ತಗೊಂಬಂದು ತಂದಿಕ್ಕಿ ಕಳ್ಸಿದ್ದೀನಿ ಅವನ್ನ. ಏನ್ ತಂದಿಕ್ಕಿದ್ದೀನಿ? ಆಯ್ತಾ? ಡೆಂಗ್ಯೂ ಕರ್ಕೊಂಡೋಗಿ ತಿರುಪತಿ ಅವನ ಕರ್ಕೊಂಡೋಗಿ ಹೇಳಿದ್ದೀನ. ಯಪ್ಪ ದೇವ್ರೆ, ಫೀಸ್ ಬಗ್ಗೆ ಮಾತಾಡಿ. ಈಗ ಮಗು ಹುಷಾರಾಗೈತಲ್ಲ, ನಿನಗೆ ಏನು ಕಷ್ಟ? ನಾಯಿ ಮುಂಡೆ 3 ದಿನದಿಂದ ಹುಷಾರಿಲ್ಲ ಅವನಿಗೆ. ಇವತ್ತು ಸ್ಕೂಲ್ಗೆ ಹೋಗಿಲ್ಲ ಅವನು. ಗೊತ್ತಾ? ಏನಕ್ಕೆ ಹುಷಾರಿಲ್ದಂಗೆ ಆಗೈತೆ? ನೀನೊಬ್ಳು ತಾಯಿ ಆಗಿದ್ರೆ ಈ ಬಾಳ್ತಿರ್ಲಿಲ್ಲ. ಮಡಗು ಫೋನ ಇಲ್ದೆಲ್ಲ ಯಾಕೆ ಮಾತಾಡ್ತೀನಿ ನೀನು? ಅದೇ ಹೇಳ್ತಿರೋದು. ಏನು ಹುಷಾರಿಲ್ದಂಗೆ ಆಗೈತೆ ಅಂತ ಕೇಳ್ಬೇಕು ತಾನೆ ನೀನು. ನೀನು ಮಡಗು. ನಿನಗೆ ಫೋನ್ ಮಾಡೋಕ್ಕೆ ನನ್ನ ಬ್ಲಾಕ್ ಲಿಸ್ಟ್ ಮಾಡ್ಕೊಂಡಿದ್ಯಾ? ನಿನಗೆ ಹೆಂಗೆ ಫೋನ್ ಮಾಡಲಿ ನಾನು? ಟೆಲಿಗ್ರಾಮ್ ಕೊಡ್ಲಾ? ಏನು ಟೆಲಿಗ್ರಾಮ್ ಕೊಟ್ಬಿಡ್ತೀಯಾ? ಯಾಕೆ ಇರೋನ್ನ ಮನೇಲಿ ಬ್ಲಾಕ್ ಲಿಸ್ಟ್ ಹಾಕ್ಸು. ನೀನು ಇದು ಮಾಡ್ಕೊ. ನಾನು ಕರೆಕ್ಟಾಗಿ ಹುಟ್ಟಿರೋದು. ನಾನೇನು ಬೇರೆ ಥರ ಹುಟ್ಟಿಲ್ಲ. ಅದನ್ನ ಹೇಳ್ಬೇಡ ನೀನು. ನೀನು ನೋಡಿಲ್ಲ ಹೋಗಲ್ಲಿ. ಬಾಯಿ ಇಟ್ಕೊಂಡಿರ್ಬೇಕು. ಒಳ್ಳೆ ಮಾತಲ್ಲಿ ಮಾತಾಡು. ಕರ್ಕೊಂಡೋದ್ಮೇಲೆ ನೀನು ಮರ್ಯಾದನ್ನ ರೆಡಿ ಮಾಡಿ ಕಳಿಸ್ಬೇಕಾಗಿತ್ತು. ನೀನು ಊರು ತುಂಬ ಮೆರವಣಿಗೆ ಮಾಡಕ್ಕೆ ಹೋಗಿದ್ದೆ. ಊರು ತುಂಬ ಏನು ಮೆರವಣಿಗೆ ಮಾಡಿದ್ದೀನಿ? ನಮ್ಮ ಬೇಕಾದ್ರೆ ನಮ್ಮನ್ನು ಕಾರ್ ಕಳಿಸಿದ್ದೆ. ನಮ್ಮ ಬೀದಿಲಿಲ್ಲ ಅಲ್ಲಿ ಹೇಳ್ತಿರಲ್ಲ ನನಗೆ. ನಾನು ಹೇಳಿದ್ರೆ ನಿನಗೇನು ಕಷ್ಟ? ನಾನು ಅಲ್ಲಿ ಹೆಂಗೆ ತಾನೇ ಬಿಟ್ಟಿರೋದು. ನೀನು ನನ್ನ ಇಷ್ಟ, ನನ್ನ ಜೀವನ. ನಾಯಿ ನೀನಲ್ಲಿ ಕೊಡ್ತಿದ್ಯಾ, ನೋಡ್ತಿದ್ಯಾ, ಮಾಡ್ತಿದ್ಯಾ, ಏನು ಮಾತಾಡ್ತೀಯ ನೀನು? ನಮ್ಮ ಮಕ್ಳು ಯಾಕೆ ನೀನು? ನನ್ನ ಮಗ ಕಣೋ, ನನಗೆ ಹುಟ್ಟಿರೋನವನು. ನಾನು ಎತ್ತಿರೋಳು. ಯಾಕೆ ಪ್ರಾಣ ತೆಗಿಸ್ತೀರ ನೀವು? ನಾನು ಎತ್ತಿರೋಳು.
ಭಾಳ ಕೇಳ್ಕೊತೀನಿಲ್ಲ ನಮ್ಮನ್ನ ಇಲ್ಲದೆಲ್ಲ ಮಾತಾಡ್ತೀರಾ ನೀವು. ಅದೇ ಬೀದಿಗೆ ಬಿಟ್ಟಿದ್ಯಲ್ಲ, ಯಾರು ನೋಡ್ಕೋತಾರೆ? ನಿನ್ನ ಬೀದಿಗೆ ಹೋಗು ಅಂತ ಹೇಳಿದ್ದು ಯಾರು ನೀನ್ ಕತೆ ಪುರಾಣ ಹೇಳ್ಬೇಡ. ನನಗೂ ಅಧಿಕಾರ ಐತೆ, ನಾನ್ ಎತ್ತಿರೋಳು, ನಾನ್ ಸಾಕಿರೋಳು. ನಮ್ಮನ್ನ ಹೇಳೋದು ಫೋನ್ ಮಾಡಿದ್ರೆ ಬ್ಲಾಕ್ ಲಿಸ್ಟ್ ನಿಂದು. ನಿಂಗೆ ಯೋಗ್ಯತೆ ನಂಗೆ ಗೊತ್ತಿಲ್ವಾ? ನಿನ್ ಯೋಗ್ಯತೆ ನನಗೂ ಗೊತ್ತಾನೆ. ಬೋ ಅಂತ ನಾಯಿ ತರ ಬೊಗಳುದು ಇನ್ನೇನಾಯ್ತದೆ? ಫೋನ್ ಬ್ಲಾಕ್ ಲಿಸ್ಟ್ ಆಗ್ತೀರಾ? ಯಾಕೆ ಹಿಂಗ್ ಮಾತಾಡ್ತೀಯ ಚುಚ್ಚಿ ಚುಚ್ಚಿ? ನೀನೇನೋ ನೀನ್ ಕೊಡ್ತಿದ್ಯೇನೋ, ನಿಮ್ಮ ಅಪ್ಪನ ಮನೆಯಿಂದ ಏನೇನು ಇಟ್ಟಿದ್ಯೇನೋ, ಏನ್ ಮಾಡ್ತಿದ್ಯೋ, ಮಾತಾಡ್ತೀಯ? ನನ್ನ ಬಗ್ಗೆ ಬೈಯಕ್ ನೀನ್ ಯಾವನ್? ನನ್ನ ಮಗ ಲೋಫರ್, ನನ್ನ ಮಗ ನೀನು. ನನಗ್ ಬೈಯಕ್ ಯಾವನ ನೀನು? ಇನ್ನೂ ಬಂದಿಲ್ಲ ನಿಂಗೆ ಕೇಳಿಲಿ, ಯಾವನು? ನೀನೇನ್ ಕೊಟ್ಟಿದ್ಯಾ? ₹1 ಕೊಡ್ತಿದ್ಯಾ 5 ವರ್ಷದಿಂದ? ಏನ್ ಮಾಡ್ತಾ ಇದೀಯ ಅಂತ ಬೈತೀಯಾ? ಯಾವನ್ ನೀನು ನನಗ್ ಬೈಯಕ್ಕೆ?